ಎಲ್ಲರಿಗೂ ನಮಸ್ಕಾರ. ಎಂದಿನಂತೆ ಮತ್ತೊಂದು ಚಿತ್ರದ ಜೊತೆಗೆ ಗುಮ್ಟಿ ಅನ್ನುವ ಸಿನಿಮಾವನ್ನು ಹೊತ್ತು ಬಂದಿದ್ದೇವೆ. ನನ್ನ ಅವತ್ತಿಂದ ಇವತ್ತಿನ ತನಕ ನನ್ನನ್ನು ಬೆಂಬಲಿಸ್ತಾ, ಕತ್ತಲೆ ಕೋಣೆಯಿಂದ ಹಿಡಿದು ಇವತ್ತು ಗುಮ್ಟಿ ತನಕ ನನ್ನನ್ನು ಬೆಂಬಲಿಸ್ತಾ ಬಂದಿರುವಂತಹ ನನ್ನ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ನನ್ನ ಒಂದಿಷ್ಟು ಸಿನಿಮಾಗಳನ್ನು ನಾನು ನಿರ್ದೇಶನ ಮಾಡೋದಲ್ಲದೆ ಒಂದಿಷ್ಟು ಸಿನಿಮಾಗಳಿಗೆ ಆ್ಯಕ್ಷನ್ ಕಟ್ ಹೇಳಿದ ಡೈರೆಕ್ಟರ್ಗಳಿದ್ದಾರೆ ಇಲ್ಲಿ, ಅವರಿಗೂ ಕೂಡ ನನ್ನ ವಂದನೆಗಳು. ಇವತ್ತು ನಾನು ಗುಮ್ಟಿ ಸಿನಿಮಾದ ಬಗ್ಗೆ ಮೊದಲನೇ ಕನಸು ಹೊತ್ತು ಬರಲಿಕ್ಕೆ ಕಾರಣ ನನ್ನ ನಿರ್ಮಾಪಕ ವಿಕಾಸ್ ಎಸ್ ಶೆಟ್ಟಿ ಅವರು. ಈ ಕಥೆಯನ್ನು ಮಾಡಲಿಕ್ಕೆ ನಾನು ಕಾರಣಭೂತನಲ್ಲ, ಅವರೇ. ಯಾಕಂತ ಹೇಳಿದ್ರೆ ಅವ್ರದ್ದು ಮಂದರ್ತಿ ಹತ್ರ ಉಡುಪಿ ಜಿಲ್ಲೆಯವರವರು. ಆ ಭಾಗದಲ್ಲಿ ಜಾಸ್ತಿ ಗುಮ್ಟಿ ಸಮುದಾಯದವರು ಇರೋದ್ರಿಂದ ನನ್ನಕ್ಕಿಂತ ಹೆಚ್ಚು ನಾನು ನಕ್ಸಲ್ ಪೀಡಿತ ಪ್ರದೇಶ ಮುದೂರು ಕೊಲ್ಲೂರು ಭಾಗದವನು. ನಮ್ಮ ಕಡೆ ಈ ಗುಮ್ಟಿ ಆಚರಣೆ ಕಮ್ಮಿ. ಅಂದರೆ ನಮ್ದು ಒಂದೇ ಜಿಲ್ಲೆ ಆದರೂ ಕೂಡ ನಾವು ಸ್ವಲ್ಪ ಮಲೆನಾಡು ತಪ್ಪಲ ಪ್ರದೇಶದವರು. ಆ ಗುಮ್ಟಿ ಬಗ್ಗೆ ನಾವು ಮೊದಲೆಲ್ಲ ವರದಿಗಳನ್ನು ಮಾಡ್ತಾ ಇದ್ದೀವಿ. ಮಾಧ್ಯಮದಲ್ಲಿ ವರದಿಗಾರನಾಗಿರುವಾಗ ಪ್ರತಿ ವರ್ಷ ಹೋಳಿ ಹಬ್ಬಕ್ಕೆ ಅದನ್ನ ವರದಿಗಳನ್ನ ಮಾಡ್ತಾ ಇದ್ದೀನಿ. ಅದರ ಆಳ ಗೊತ್ತು, ಅಂತರ ಗೊತ್ತು, ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರಗಳು ಗೊತ್ತು. ಈ ವಿಚಾರಗಳನ್ನ ಇಟ್ಟುಕೊಂಡು ಇದ್ರ ಬಗ್ಗೆ ಏನೋ ಮಾಡಬೇಕು ಅನ್ಕೊಂಡಿದ್ದೆ. ಅದೇ ಟೈಮಿಗೆ ನನ್ನ ವೇವ್ಲೆಂತಿಗೆ ಹಿಡಿಸುವಂತ ಒಬ್ಬ ನಿರ್ಮಾಪಕ ಅವರಾಗಿ ಅವರು ಆತ್ಮೀಯರು, ಅವರು ಸಂದೇಶ ಒಂದು ಕೆಲಸ ಮಾಡಿ ಈ ಗುಮ್ಟಿ ಬಗ್ಗೆ ಒಂದು ದೊಡ್ಡ ಸಿನಿಮಾ ಮಾಡ್ಬೇಕಂತಾನೆ ಅವರು ಕನ್ಸೊತ್ತಿದ್ದು. ಪ್ರಸ್ತುತ ಚಿತ್ರರಂಗದ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ನಾನು ಹೇಳಿದೆ, ಅಣ್ಣ ಅಷ್ಟು ಬಗ್ಗೆ ದೊಡ್ಡದಾಗಿ ಆಲೋಚನೆ ಮಾಡೋದು ಬೇಡ, ಚಿತ್ರರಂಗ ಸರಿ ಹೋಗ್ಲಿ, ಹಾಕಿದ ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಚಿತ್ರರಂಗಕ್ಕಿದೆ. ನಾವು ನಿಧಾನವಾಗಿ ಮಂದಗತಿಯಲ್ಲಿ ಹೋಗೋಣ. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಇವತ್ತಿನ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ, ಅದು ಸರಿಯಾದ ಮೇಲೆ ಸಿನಿಮಾ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ, ಇದೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ ಅಂತ ಹೇಳಿ ಕೈ ಹಾಕಿದ್ವಿ. ಆದರೂ ಕೂಡ ಒಂದು ಹಂತಕ್ಕೆ ಸಿನಿಮಾ ಬಜೆಟ್ ಕೊಟ್ಟಿದ್ದಾರೆ. ಆ ಭಾಗದ ಕಲ್ಚರ್ ಬಗ್ಗೆ, ಆ ಭಾಗದ ವಿಚಾರಗಳ ಬಗ್ಗೆ ಒಂದು 2 ತಿಂಗಳು ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವರದನ್ನ ಇಂಚಿಂಚು ಮಾಹಿತಿಯನ್ನು ಕೊಟ್ಟು, ಕುಡುಬಿ ಸಮುದಾಯದ ಜನರುಗಳ ಜೊತೆಗೆ ಅದರ ಬಗ್ಗೆ ಮಾಹಿತಿಯನ್ನು ತಗೊಂಡು ಮಂದರ್ತಿಯಲ್ಲಿರುವಂತಹ ಹೆರಿಮನೆಗೆ ಹೋಗಿ, ಅಂದ್ರೆ ಕೂಡುಕಟ್ಟು ಅಂತ ಇರುತ್ತೆ, ಆ ಕೂಡುಕಟ್ಟಿಗೆ ಹೋಗಿ ಅವರ 48 ಕೂಡುಕಟ್ಟಿನವರ ಜೊತೆಗೆ ಮಾತನಾಡಿ, ಅಲ್ಲಿ ಬೇರೆ ಬೇರೆ 2 ವಿಂಗ್ ಇದೆ, ಅವ್ರ ಜೊತೆ ಕೂಡ ಮಾತನಾಡಿ, ಅವರು ಮಲ್ಲಿಕಾರ್ಜುನ ಆರಾಧನೆ ಮಾಡಿಕೊಂಡು ಬಂದಿರುವ ಪದ್ಧತಿ ಬಗ್ಗೆ ತಿಳ್ಕೊಂಡು, ಗೋವಾದಲ್ಲಿ ಪೋರ್ಚುಗೀಸರ ದಾಳಿ ಆಗತ್ತೆ, ದಬ್ಬಾಳಿಕೆ ಆಗತ್ತೆ, ಆ ದಾಳಿ ದಬ್ಬಾಳಿಕೆಯಿಂದ ಏನು ಮಾಡೋದು ಎಂದು ತೋಚದೆ ಕರಾವಳಿಯತ್ತ ಮುಖ ಮಾಡಿದಂತಹ ಈ ಕುಡುಬಿ ಸಮುದಾಯ ತುಂಬ ಮುಗ್ಧ ಜನ. ಕರಾವಳಿಯಲ್ಲಿ ರಾಜಮನೆತನದ ಆಶ್ರಯನ ಪಡೆದುಕೊಳ್ತಾರೆ. ಹಿಂದೆಲ್ಲ ರಾಜಮನೆತನದ ಪದ್ಧತಿ ಇತ್ತು, ನಮ್ಮ ಕರಾವಳಿ ಭಾಗದಲ್ಲ ಎಲ್ಲ ಕಡೆನೂ ಇತ್ತು. ಅಲ್ಲಿ ಆ ಭಾಗದಲ್ಲಿ ಆಶ್ರಯನ ಪಡ್ಕೊಂಡು ಅಲ್ಲಲ್ಲಿ ತಮ್ಮ ಕುಲಕಸುಬನ್ನ ಮಾಡಿಕೊಂಡು, ಆ ಕುಲಕಸುಬಿನ ಜೊತೆಗೆ ತಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನ ಉಳಿಸ್ಕೊಳ್ಬೇಕು ಅನ್ನುವ ಒಂದು ದೃಢ ನಿರ್ಧಾರದಲ್ಲಿ ಅವರ ಹೋರಾಟ ಇವತ್ತು ಕೂಡ. ಆವಾಗ ವೇದಿಕೆಯಲ್ಲಿ ನಮ್ಮ ಗುಂಪಿ ಸಮುದಾಯದ ಸೋದರರಿಬ್ಬರು ಮಾತಾಡ್ತಾ ಇರುವಾಗ ನಿಮಗೆ ಅನಿಸ್ತಿರ್ಬೇಕು ಎಷ್ಟು ಮುಗ್ಧತೆ ಅವರಲ್ಲಿದೆ, ಕಲ್ಮಶ ಇಲ್ಲ. ಅಂದ್ರೆ ಆ ಕತೆ ಮಾಡುವಾಗ್ಲೂ ಕೂಡ, ಅವ್ರ ಮನೆಗೆ ಹೋಗುವಾಗ್ಲೂ ಕೂಡ ಅವರು, ನೀವು ಸಿನಿಮಾ ಮಾಡೋದಾದ್ರೆ ಅಡ್ಡಿಲ್ಲ, ನಾನ್ ವೆಜ್ ಬಿಟ್ಟು ಬರಬೇಕು, ನಾವು ಮಲ್ಲಿಕಾರ್ಜುನನ ಆರಾಧನೆ ಮಾಡ್ತೀವಿ, ನೀವು ಖಾಲಿ ಚಪ್ಪಲೆ ಹಾಕಬಾರ್ದು, ಹೀಗೆಲ್ಲ ವಿಚಾರಗಳನ್ನ ನಮ್ಗೆ ಹೇಳಿದ್ರು. ಅವ್ರ ಜೊತೆಗೆ ನಮ್ಮ ಇಡೀ ತಂಡ, ಇವರಂತೂ ಭಟ್ರು ನಾನ್ ವೆಜ್ ತಿನ್ನಲ್ಲ, ನಮ್ಗಂತೂ ಡೈಲಿ ನಾನ್ ವೆಜ್ ಬೇಕು, ಶೆಟ್ರು ನಾವು. ಹಾಗಾಗಿ ನಮಗೆ ಒಂದಿನ ಮೀನಿಲ್ಲ ಚಿಕನ್ ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. 45 ದಿನ ಅವ್ರ ಜೊತೆಗೆ ನಾವು ಎಲ್ಲ ಕೆಲಸಗಳನ್ನ ಮಾಡಿದ್ವಿ. ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ವಿ. ಇದು ಕೇವಲ ಒಂದು ಸಿನಿಮಾವಲ್ಲ, ನಮ್ಮ ಭಾವನೆ, ಭಾವನಾತ್ಮಕವಾದ ನಮ್ಮ ಸಂಬಂಧ. ಕೇವಲ ಸಿನಿಮಾ ಅಂತ ಹೇಳಿ ನಾವು ಇದನ್ನ ಮಾಡಿಲ್ಲ. ಸಿನಿಮಾ ಎಂಟರ್ಟೈನ್ ಮಾಡುತ್ತೆ, ಬಟ್ ಭಾವನಾತ್ಮಕವಾಗಿ ನಾವು ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಮಾಡಿದಾಗ, ಅದನ್ನ ಕಥಾರೂಪಕವಾಗಿ ಅದನ್ನ ನಾವು ಹೇಳಿದಾಗ ಅದು ನಮಗೆ ತುಂಬಾ ಎಮೋಷನ್ ಆಗುತ್ತೆ. ಈ ಸಿನಿಮಾದ ಟ್ಯಾಗ್ ಲೈನ್ ಹೇಳ್ತಿದ್ದಂಗೆ ಇದು ಸಂಸ್ಕೃತಿಯ ಸದ್ದು ಅಂತ. ನಮ್ಮ ಕರಾವಳಿ ಭಾಗದಲ್ಲಿ ಅನೇಕ ಜನಪದ ಸಂಸ್ಕೃತಿಗಳಿದೆ,
ಕಲೆಗಳಿದೆ, ಆಚಾರಗಳಿದೆ, ವಿಚಾರಗಳಿದೆ. ಹಾಗೆ ಈ ಗುಂಟಿಯು ಕೂಡ ಒಂದು ವಾದ್ಯ, ಒಂದು ತಬಲ ಹೆಂಗೆ ನಾವು ಹೇಳ್ತೀವಿ ಬೇರೆ ಭಾಗದಲ್ಲಿ, ಇದು ಕೂಡ ಒಂದು ವಾದ್ಯ. ಮಣ್ಣಿನ ಮಡಿಕೆಯ ಮೇಲೆ ಒಂದು ಚರ್ಮದ ಹೊದಿಕೆಯನ್ನ ಇಟ್ಟಿರುವಂತ ಒಂದು ವಾದ್ಯ. ಇವರದೇ ಆದ ಒಂದು ಬಹುತೇಕ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ಇವರು ಹಕ್ಕಿ ಪುಕ್ಕಗಳನ್ನ ಹೇಗೆ ತೆಗಿತಾರೆ, ಒಂದು ಹಕ್ಕಿಗೂ ಕೂಡ ನೋವು ಮಾಡದೆ ಅವ್ರು ಹಾಕಿರುವಂತ ಗರಿಯನ್ನ ಹೇಗೆ ತೆಗಿತಾರೆ ಅನ್ನೋ ವಿಚಾರಗಳು. ಗಮ್ಮನ್ನ ಇಟ್ಟು ಹಕ್ಕಿ ಪುಕ್ಕಗಳನ್ನ ತೆಗಿತಾರೆ. ಆ ಹಕ್ಕಿ ಇಂಥ ದಿನ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ ಅನ್ನೋ ಒಂದು ಸೂಕ್ಷ್ಮತೆ ಈ ಜನಾಂಗದಲ್ಲಿದೆ. ಇವೆಲ್ಲವೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಮಗೆ ಅಚ್ಚುಕಟ್ಟಾಗಿ ನೀಟಾಗಿ ಈ ಜನಪದ ಕಲೆಯನ್ನ ಯಾವ ರೀತಿ ಹೆಣೆಯಬೇಕು, ಈ ಕಥೆಯನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದ್ರಲ್ಲಿ ನಮ್ಮ ಒಂದು ಹಂತಕ್ಕೆ, ನಮ್ಮ ವಿವೇಚನೆಗೆ ತಕ್ಕಂಗೆ ನಾವು ಮಾಡಿದ್ದೀವಿ. ಎಲ್ಲರೂ ಬೆಂಬಲಿಸಿ. ಇನಾಮ್ದಾರ್ ಅನ್ನುವ ಒಂದು ಕಮರ್ಷಿಯಲ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇರೆ, ಗುಂಟಿ ಅನ್ನುವ ಒಂದು ಸಂಸ್ಕೃತಿಯ ಅಸದ್ದು ಇನ್ನೊಂದು ಆಯಾಮ. ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕು ಬೇಕು ಅಂತ ಇದ್ದಾರೆ. ಹಾಗಾಗಿ ನಾವು ಗುಂಟಿ ಹೊತ್ತು ಬಂದಿದ್ದೀವಿ. ಗುಂಟಿ ಸದ್ದನ್ನ ನಾವು ಮಾಡ್ತೀವಿ, ಆ ಸದ್ದಿಗೆ ನೀವು ಧ್ವನಿಯಾಗಿ. ಹಾಡು ಮತ್ತೆ ಸದ್ದು ಎರಡು ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಂಗೀತದ ರಸಮಂಜರಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಮಾತಾಡ್ಲಿಕ್ಕೆ ಸುಮಾರು ಜನ ಇದ್ದಾರೆ, ಅವ್ರದ್ದೆಲ್ಲರೂ ಒಂದು ನಿಮಿಷ ಪರಿಚಯ ಮಾಡ್ಕೊಡ್ತೀನಿ. ಆ ಕಡೆ ಕೂತ್ಕೊಂಡಿರೋರು ಹಿರಿಯ ನಟರು, ರಂಗಭೂಮಿ ರಘು ಪಾಂಡೇಶ್ವರು, ನಮ್ಮ ಆತ್ಮೀಯರು. ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನವರೆಗೂ ನನ್ನ ಜೊತೆಗೆ ಜರ್ನಿ ಮಾಡ್ತಾ, ತಪ್ಪುಗಳನ್ನ ತಿದ್ದಿ ಹೇಳ್ತಾ ನಮ್ಮನ್ನ ಬೆಂಬಲಿಸ್ತಾ ಬಂದಿದ್ದಾರೆ. ಹಾಗೆ ದುಂಡಿ ಮೋಹನ್ ಸರ್ ಅವರು, ಆ ದುಂಡಿ ಅಂತ ಹೇಳಕ್ ಬರೋಲ್ಲ ಒಂದೊಂದ್ಸಲ, ಅದು ಸುಮಾರು ಸಲ ಸ್ಪೆಲ್ಲಿಂಗ್ ಕರೆಕ್ಷನ್ ಆಗಿದೆ. ಮೋಹನ್ ಸರ್ ಅವರು ಸಂಗೀತ ನಿರ್ದೇಶಕರು, ಸಾಹಿತ್ಯವನ್ನ ಕೂಡ ಉಣಬಡಿಸಿದವರಂತೂ. ನಮ್ಮ ನಾಗೇಶ್ ಅವರೆಲ್ಲರಿಗೂ ಪುಷ್ಪವನ್ನು ಕೊಡಬೇಕು. ನಮ್ಮ ಲಕ್ಕಿ ನಾಗೇಶ್ ಮ್ಯಾನೇಜರು. ಹಾಗೆ ಇನ್ನೊಬ್ರು ಅನ್ನದಾತರು, ನಿರ್ಮಾಪಕರು ವಿಕಾಸ್ ಎಸ್ ಶೆಟ್ಟಿ. ಇವರು ನಿರ್ಮಾಪಕರು ಅಂತ ಹೇಳಲ್ಲ, ನಮ್ಮ ನಿರ್ಮಾಪಕರಾಗಿ ನಮ್ಮ ಜೊತೆ ಕೈ ಅಂದ್ರೆ ನಿರ್ಮಾಪಕರನ್ನ ಎಲ್ಲ ಡೈರೆಕ್ಟರ್ ಹೊಗಳ್ತಾ ಇರ್ತಾರೆ, ನಾನು ಹೊಗಳಲ್ಲ. ಅವರು ನಮ್ಮ ಸದಸ್ಯರಾಗಿ ನಮ್ಮ ಜೊತೆಗೆ ಹೆಜ್ಜೆ ಇಟ್ಟವರು, ಮುಂದೆ ಹೆಜ್ಜೆ ಇಡ್ತಾರೆ. ಅಂದ್ರೆ ನಾವು ಇದನ್ನ ಗೆಲ್ಸ್ಕೊಡ್ಬೇಕು, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದೀನಿ. ಸುಮ್ಮನೆ ಒಬ್ಬ ನಿರ್ಮಾಪಕನ ಹೊಂಡಕ್ಕೆ ಹಾಕ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಸಿನಿಮಾ ಮಾಡಬೇಕು ಅಂತ ಹೇಳಿ ಅಲ್ಲ ನಾರಾಯಣ. ಹಾಗಾಗಿ ವಿಷಯ ಹಾಗೆ ಅಲ್ವಾ, ನಿನ್ನೆ ಮಾತಾಡಿದದ್ರ ಬಗ್ಗೆ. ಹಾಗೆ ಸಂತೋಷ್ ಕೊಡನ್ಕೇರಿ ಅವರು ನಿರ್ದೇಶಕರು, ನನ್ನ ಆತ್ಮೀಯರು, ಮಾರ್ಗದರ್ಶಕರು. ಹಾಗೆ ನಾಯಕಿ ನಟಿ ವೈಷ್ಣವಿ ನಾಡಿಗ, ಇವರು ಕೂಡ ತುಂಬಾ ಚೆನ್ನಾಗಿ ರಂಗಭೂಮಿ ಕಲಾವಿದೆ, ತುಂಬಾ ಚೆನ್ನಾಗಿ ನಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ನೀಲಾಸಮ್ ಹೋಗಿ ಬಂದ್ರು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನೇಹ, ಇವರು ಕೂಡ ನಮ್ಮಲ್ಲಿ ಒಂದು ಪಾತ್ರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಎಡಿಟ್ರು, ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನ ತನಕ ನನ್ನ ಜೊತೆ ಹೆಜ್ಜೆ ಆಗ್ತಿರುವಂತವ್ರು ಶಿವರಾಜ್ ಮೇವು ಸರ್. ತುಂಬಾ ನಾನೊಂದು ಹಂತದ ಸಿನಿಮಾ ಮಾಡ್ಕೊ ಬಂದಾಗ ಟೇಬಲ್ ಅಲ್ಲಿ ಇನ್ನೊಂದು ಹಂತವನ್ನ ಜಗಳ ಆಡ್ಕೊಂಡು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವಂತ ಏಕೈಕ ಎಡಿಟರ್ ನನಗೆ. ಹಾಗೆ ತುಂಬಾ ಆತ್ಮೀಯತೆ ಇದೆ. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತ ಕರಣ್ ಕುಂದರ್, ನನ್ನ ಎಲ್ಲಾ ಸಿನಿಮಾದಲ್ಲೂ ಒಂದು ಪಾತ್ರವಾಗಿ. ಯಾಕಂತ ಹೇಳಿದ್ರೆ ಎಲ್ಲ ನೀವೇ ಇರ್ತೀರ ಅಂತ ಕೇಳ್ಬೋದು ನೀವು. ಯಾಕಂತ ಹೇಳಿದ್ರೆ ದೇವನಲ್ಲಿ ಎದ್ದಾಗ ಬಿದ್ದಾಗ ಹತ್ತಾಗ ಕೈ ಹಿಡ್ಕೊಂಡು ಸಮಾಧಾನ ಹೇಳ್ಕೊಂಡು ನಮ್ಮ ಜೊತೆಗೆ ನಮ್ಮನ್ನ ನಡೆಸ್ಕೊಂಡು ಬರುವಂತಹ ಎಲ್ಲ ಸ್ನೇಹಿತರಿದ್ದೀವಿ. ಬಟ್ ನಮ್ಮನ್ನೀಗ ಯಾರು ಕರೆದೆ ಅಂತ ಕೊಟ್ಟಿದ್ದಲ್ಲ, ನಮ್ಮ ಜೊತೆ ಏನು ಇಲ್ಲಿದ್ದಾಗ ಇದ್ದಂತ ನಮ್ಮ ಸ್ನೇಹಿತರ ಬಳಗ, ಅವರು ನಾವು ಯಾವತ್ತೂ ಬಿಟ್ಕೊಡಕ್ಕಾಗಲ್ಲ. ಹಾಗಾಗಿ ನಮ್ಮ ಜರ್ನಿ ಹಿಂಗೆ ಸಾಗ್ತಾನೆ ಇರುತ್ತೆ. ಹಾಗೆ ನನ್ನ ಇನ್ನೊಬ್ಬ ಸ್ನೇಹಿತ, ಮಾಧ್ಯಮ ಲೋಕದಿಂದ ಬಂದಂತಹ ಒಬ್ಬ, ಇಲ್ಲಿ ಕ್ಯಾಮ್ರಾಮ್ಯಾನ್ಗಳು ಹೇಗಿದ್ದೀರೋ ಹಾಗೆ ನನ್ನ ಜೊತೆಗೂ ಕೂಡ ಉಡುಪಿ ಜಿಲ್ಲಾ ಒಬ್ಬ ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡಿರುವಂತಹ ಹಲವು ಪ್ರಸಿದ್ಧ ಚಾನೆಲ್ಗಳಲ್ಲಿ ಅಂದ್ರೆ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಕ್ಯಾಮ್ರಾಮ್ಯಾನ್ ಆಗಿರುವಂತಹ ಅನೀಸ್ ಡಿಸೋಜಾ, ಉಡುಪಿ, ಚಿಕ್ಕಮಗಳೂರು, ಹಾಗೆ ಹಲವು ಭಾಗದಲ್ಲಿ ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡಿದ ಅನೀಸ್ ಡಿಸೋಜಾ ಇವತ್ತು ನನ್ನ ಗುಂಟಿ ಸಿನಿಮಾದ ಮೂಲಕ ಮೊದಲನೆಯ DOP ಆಗಿ, ವಿಲಿಯಮ್ಸ್ ಡೇವಿಡ್ ಅನ್ನುವ ಒಬ್ಬ ಅತ್ಯದ್ಭುತ ಒಬ್ಬ ಕ್ಯಾಮ್ರಾಮ್ಯಾನ್ ಜೊತೆಗೆ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡಿ ಇವತ್ತು ಗುಂಟಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಅವರಿಗೂ ಕೂಡ ಈ ಬಾರಿ ನಾನು ಆತ್ಮೀಯವಾದ ಧನ್ಯವಾದಗಳನ್ನ ಹೇಳ್ತೀನಿ. PR ನಮ್ಮ ಕಾರ್ತಿಕ್ ಸುಧಾನ್ ಸರ್, ತುಂಬಾ ಆತ್ಮೀಯತೆ. ಇಲ್ಲಿ ವರದಿಗಾರರು ಹೇಗಿದ್ದಾರೆ, ನಮ್ಮ ಒಬ್ಬರು ಒಂದಿಷ್ಟು ಸ್ನೇಹಿತರಿದ್ದಾರೆ ವರದಿಗಾರರು, ಇದೇ ರೀತಿ ಕೂಡ ಅವರು ಇವತ್ತು PR ಆದ್ರೆ
ನಾಡ್ದಿನ ನಮ್ಮ ಇವ್ರು ಹೊರಟಿವಿ ಇವ್ರು ಆಗ್ತಾರೆ. ಹೀಗೆ ಎಲ್ಲರೂ ಆಗ್ಲಿ, ಇದು ಅಂದ್ರೆ ಖುಷಿ. ನಮ್ಮ ಜೊತೆಗಿರೋರು, ನಮ್ಗೆ ಆ ದಿನ ಮಾರ್ಗದರ್ಶನ ಕೊಟ್ಟವರು ಈಗ ಬಂದಾಗ್ಲೇ ಹೇಳಿದ್ರು ನಮ್ಮ ಲಕ್ಷ್ಮೀನಾರಾಯಣ ಅವರು, ಏನಂದ್ರೆ ಸಂದೇಶ್ ನೀವು ಮಾಡ್ತಾ ಇರಬೇಕು, ಹೀಗಿನ ಪ್ರಯತ್ನಗಳನ್ನ ಅಂದ್ರೆ ನಮ್ಗೆ ಆ ಬೆಂಬಲ ಇದೆಯಲ್ಲ ಮಾಧ್ಯಮದವ್ರು ಕೊಟ್ಟಾಗ ನಮ್ಗೆ ಇನ್ನೊಂದು ಹೆಜ್ಜೆ ಮುಂದಿಡಕ್ಕಾಗುತ್ತೆ. ಯಾಕೆ ಸಂದೇಶ್ ಪಿಕ್ಚರ್ ಮಾಡ್ತೀಯ, ಒಂದು ಓಡಲ್ಲ ಅಂತ ಹೇಳಿದ್ರೆ ಹೆದರಿಕೆ ಆಗುತ್ತೆ, ಇವು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಭಾವನಾ ಮೇಡಮ್ ಥ್ಯಾಂಕ್ ಯು, ಕಾರ್ತಿಕ್ ಥ್ಯಾಂಕ್ ಯು. ಅಲ್ಲ ಎಲ್ಲರಿಗೂ ಓಕೆ, ಯಾಕಂತ ಹೇಳಿದ್ರೆ ಸುಮಾರು ಜನ ಹೇಳ್ಬೇಕಾಗತ್ತೆ. ಎನಿವೆ ಇಷ್ಟೆಲ್ಲ ನಮ್ಮ ಸೂಚನ್ ಶೆಟ್ರು ಹಾಗೆ ನಾಗಿ ಎಲ್ಲರೂ ಬಂದಿದ್ದಾರೆ, ತುಂಬಾ ಖುಷಿ ಆಯ್ತು. ನನ್ನ ಸಿನಿಮಾ ಹಿಂಗ್ ಮಾತಾಡ್ಲಿಕ್ಕೆ ತುಂಬಾ ಜನ ಇದ್ದಾರೆ, ಬೈಬೇಡಿ. ಎಸ್ ಓಕೆ ಸರ್. ಗುಂಪಿ ಸರ್, ನಶಿಸಿ ಹೋಗ್ತಿರುವ ಗುಂಪಿ ಆಚರಣೆಯ ಬಗ್ಗೆ, ಕಾಶಿ ಮಲ್ಲಿಯ ಹೋರಾಟ ಹೇಗೆ ಅನ್ನೋ ಒಂದು ಎಳೆಯನ್ನ ಇದರಲ್ಲಿ ಬಿತ್ತರಿಸ್ಲಿಕ್ಕೆ ಹೋಗಿದ್ದೀನಿ. ಸೋಲಾಪುರದಲ್ಲಿ ಹೋಟೆಲಲ್ಲಿ ಕೆಲಸ ಮಾಡುವ ಕಾಶಿ ತನ್ನ ತಂದೆಯ ಭಾವನಾತ್ಮಕ ಟಿವಿ ಇಂಟರ್ವ್ಯೂ ಅನ್ನ ನೋಡಿಕೊಂಡು ಆತ ಗುಂಪಿಯ ಆಚರಣೆಯ ಬಗ್ಗೆ ಹೇಗೆ ಹೋರಾಟ ಕೊಡ್ತಾನೆ. ಉತ್ತರ ಕರ್ನಾಟಕ, ಬೆಳಗಾವಿ, ಧಾರವಾಡ, ಸೋಲಾಪುರ್, ನಿಪ್ಪಾಣಿ ಹೀಗೆ ಹಲವು ಭಾಗದಲ್ಲಿ ತಮ್ಮ ಜನಾಂಗವನ್ನ ಹುಡುಕೊಂಡು ಹೋರಾಟ ಮಾಡ್ತಿರುವಂತಹ ಈ ಗುಂಪಿ ಸಮುದಾಯದ ಕಾಶಿ ಮತ್ತು ಮಲ್ಯ ಹೋರಾಟದ ಚಿತ್ರಣ ಇದು. ಕೊನೆಯ ಹಂತದಲ್ಲಿ ರಾಜಮನೆತನದ ಎದುರುಗಡೆ ಗುಂಪಿಯನ್ನ ಇವರು ಹೆಜ್ಜೆ ಕಟ್ಟಿ ಗರಿಬಿಚ್ಚಿ ಕುಣಿತಾರ ಅನ್ನುವ ಒಂದು ಕ್ಲೈಮ್ಯಾಕ್ಸ್ ಅದ್ಭುತವಾಗಿ ಅದನ್ನ ಪ್ರೆಸೆಂಟ್ ಮಾಡಿದ್ದೀವಿ. ಭಾವನಾತ್ಮಕವಾದ ಸಿನಿಮಾ ಇದು. ಈ ಕಥೆ ಎಳೆ ಇಷ್ಟೇ, ಒಂದು ನಶಿಸಿ ಹೋಗ್ತಿರುವ ಜನಪದ ಕರ್ನಾಟಕದ ಕಲೆಯನ್ನ ಇಂಥ ಮೊಬೈಲು ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿರುವ ಯುವ ಪೀಳಿಗೆಗಳು ಸಂಪ್ರದಾಯ ಉಳಿಸ್ಕೊಳ್ಬೇಕು ಅನ್ನುತ್ತಿರುವ ಆ ಹಿರಿತಲೆಗಳು, ಆ ಗುಂಪಿಯ ಹಿರಿತಲೆಗಳು ಮತ್ತೆ ಯುವ ಪೀಳಿಗೆಗಳ ನಡುವಿನ ಒಂದು ಭಾವನಾತ್ಮಕವಾದ ಕಥೆ ಇದು. ಆ ಸಂಬಂಧ ಹೇಗೆ ಉಳಿತದೆ, ಆ ಆಚರಣೆ ಹೇಗೆ ಉಳಿತದೆ ಅನ್ನುವ ಒಂದು ಕಥೆಯನ್ನ ಹೇಳಿಕೊಟ್ಟಿದ್ದೀನಿ ಸರ್. ನಾನು ಇದನ್ನ ಒಂದು 20 days ಅಲ್ಲಿ ಶೂಟಿಂಗ್ ಮುಗಿಸಿದ್ದೀನಿ. ಕಳೆದ ಒಂದು ತಿಂಗಳ ಹಿಂದೆ ಈ ಚಿತ್ರೀಕರಣ ಪ್ರಾರಂಭ ಮಾಡಿದ್ದೀನಿ. ಮುಗಿಸಿ ಆಯ್ತು ಸರ್, ಸೆನ್ಸರಿಗೂ ಹೋಗಿದ್ದೀನಿ. ಡೊಳ್ಳು ಸಿನಿಮಾ ನಾನು ನೋಡಿಲ್ಲ. ಕೆಲವರು ನಾನು ಈ ಸಿನಿಮಾ ಮಾಡ್ತಾ ಇರಬೇಕಾದ್ರೆ ಆ ಡೊಳ್ಳು ಸಿನಿಮಾದ ಬಗ್ಗೆ ಹೇಳಿದ್ರು. ನಾನು ಈ ಸಿನಿಮಾ ಮಾಡಿ ಆದ್ಮೇಲೆ ಅಮೆಝಾನ್ ಪ್ರೈಮ್ ಅಲ್ಲಿ ಡೊಳ್ಳು ಸಿನಿಮಾ ನೋಡಿದೆ. ಅವಾರ್ಡ್ ಸಿನಿಮಾ ಆಕ್ಚುಲಿ ನೋಡ್ಬೇಕಿತ್ತು ನಾನು ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆನೆ. ಬಟ್ ತುಂಬಾ ಚೆನ್ನಾಗಿತ್ತು. ನಮ್ಮ ಬಿಗ್ ಬಾಸ್ ಕಾರ್ತಿಕ್ ಅವರದು ಲೀಡ್ ಆಗಿ ಮಾಡಿರುವಂತಹ ಪಾತ್ರ, ಅದು ಪ್ಯಾಟರ್ನ್ ಬೇರೆ. ಬಟ್ ಸಿನಿಮಾ ನಿಮಗೆ ಒಂದು ಸ್ಕೆಲಿಟನ್ ಅಂತ ಬಂದಾಗ ಅಲ್ಲಿಯೂ ಕೂಡ ಹೋರಾಟ ಆಗುತ್ತೆ. ಅಲ್ಲಿಯೂ ಕೂಡ ಒಂದು ಆ ಮಹಿಳೆಯರು ಆ ಡೊಳ್ಳನ್ನ ಹಿಡಿದುಕೊಂಡು ಕುಣಿಬೇಕು, ಆಚರಣೆ ಮಾಡಬೇಕು, ಯಾವ ಸಂಪ್ರದಾಯಕ್ಕೆ ಯಾವುದೇ ಜಾತಿ ಮತ ಲಿಂಗ ಭೇದ ಇಲ್ಲ ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಹಾಗಲ್ಲ. ತನ್ನ ಸಮುದಾಯವನ್ನ ಇರುವಂತ ಹಿರಿತಲೆಗಳು ಆ ಸಮುದಾಯವನ್ನ ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ, ನಶಿಸಿ ಹೋಗ್ತಾ ಇರುವ ಗುಂಪಿ ಆಚರಣೆ, ಅವರ ಸಂಪ್ರದಾಯ ಏನು ಅನ್ನೋದ್ರ ಬಗ್ಗೆ ಇದು ಒಂದು ಬೇರೆ ಆಯಾಮ. ಸ್ಕೆಲಿಟನ್ ಒಂದೇ ಸರ್. ಸೋಲಾಪುರ, ಬೆಳಗಾವಿ, ಧಾರವಾಡ, ಸಿರ್ಸಿ, ಹುಬ್ಬಳ್ಳಿ, ಕರಾವಳಿ ಭಾಗ. ಶೆಟ್ರೆ, ನೀವು ಮಾಡೋ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ಸಂಘರ್ಷ ಮೇನ್ ಆಗಿರುತ್ತೆ. ಕಂಟೆಂಟ್ ಒಂದ್ಸಲ ಹೇಳಿದ್ರಿ, ನಾನು ಜಗತ್ತಿಗೆ ಯಾವುದೇ ಸತ್ಯ ಹೇಳೋದಕ್ಕೆ ಭಯ ಪಡಲ್ಲ ಅಂತ ಏನಾದರೂ ಹಿಡನ್ ಟ್ರೂತ್ ಇದೆಯಾ ಸಿನಿಮಾದಲ್ಲಿ? ಆಕ್ಚುಲಿ ಸರ್, ಇದು ಪ್ರತಿ ಸಿನಿಮಾದಲ್ಲೂ ಅದೇ ರೀತಿ ಹೇಳಕ್ ಹೋಗಿದ್ದೀನಿ. ನಾನು ಮಾಧ್ಯಮದಲ್ಲಿ ಇದ್ದಾಗಲೇ ಕತ್ತಲೆ ಕೋಣೆಯಲ್ಲಿ ಮಾಧ್ಯಮದ ವಿರುದ್ಧನೇ ಸಿನಿಮಾ ಮಾಡಿದ್ದೀನಿ. ಇವುಗಳು ಪ್ರಶ್ನೆ ಮಾಡಿದ್ದೀರಿ, ಆವಾಗ ನಿಮ್ಗೆ ಗೊತ್ತಾಯ್ತು ನಾವೆಲ್ಲ ವರದಿಗಾರರು, ಮೇಲೊಂದು ನಮ್ಮಲ್ಲಿ ಒಂದು ಕೈ ಇರುತ್ತೆ, ಅವ್ರ ವಿರುದ್ಧ ಸಿನಿಮಾ ಮಾಡಿದೀನಿ. ಪ್ರತಿಯೊಬ್ಬ ರಿಪೋರ್ಟರ್ ಮೇಲ್ಗಡೆ ಒಬ್ಬ ಕೈ ಇರುತ್ತೆ. ಅವನು ಅನ್ಯಾಯ ಮಾಡಿದಾಗ ನಾವು ರಿಪೋರ್ಟರ್ಗಳು ಏನೂ ಮಾಡೋಕ್ಕಾಗಲ್ಲ. ಈಗ ನಾವು ವರದಿಗಾರರು ನಾವೆಲ್ಲರ ಕೈಗೊಂಬೆ ಆಗಿರ್ತೀವಿ. ನಾನು ಜಿಲ್ಲಾ ವರದಿಗಾರ 15 ವರ್ಷ ಕೆಲಸ ಮಾಡಿದ್ದೀನಿ. ನಾನು ವರದಿಗಾರನಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ನನ್ನ ಚಾನೆಲ್ನ MD-ನೋ ಎಡಿಟರ್ನೋ ಹೇಳಿದ ಕೆಲಸನೇ ನಾನು ಮಾಡಬೇಕು. ನಾನೊಂದು ಇಂಟ್ರೆಸ್ಟಿಂಗ್ ಈ ಗುಂಪಿ ಸ್ಟೋರಿಯನ್ನ ಸೆಗ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತಿನ ಚಾನಲ್ ಅಲ್ಲಿ ಹಾಕೋದಿಲ್ಲ. ಯಾಕೆ? ಈ ರಿಪೋರ್ಟರ್ಗೆ ಇಷ್ಟ ಇದೆ, ನಿಮಗೂ ಇಷ್ಟ ಇದೆ ಈ ಸ್ಟೋರಿ ಮಾಡಬೇಕು ಅಂತ ಹೇಳಿ, ನಿಮಗೂ ಕಲರ್ಫುಲ್ ಆಗಿದೆ, ಈ ಸಂಪ್ರದಾಯ ಉಳಿಸ್ಬೇಕು ಅಂತ ಎಲ್ಲರಿಗೂ ಇದೆ. ಆದ್ರೆ ಇದನ್ನ ಯಾರಿಗೂ ಮಾಡಿ ನಾವು ಕಳಿಸಿದ್ರು ಅಲ್ಲಿ ಸ್ಟೋರಿ ಟೆಲಿಕಾಸ್ಟ್ ಆಗಲ್ಲ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾನು 2 ವರ್ಷ ಒಂದು ಖಾಸಗಿ ಚಾನಲ್ ಅಲ್ಲಿ ಕೆಲಸ ಮಾಡಿ ಅದು ಸಿಟ್ಟೆತ್ತು ಒಂದು ಸಿನಿಮಾ ಮಾಡಿದ್ದು ಕತ್ತಲೆ ಕೋಣೆ. ಅದಾದ್ಮೇಲೆ ಇನಾಮದಾರ್ ಅಂತ ಮಾಡಿದೀನಿ, ನೀವು ನೋಡಿದೀರಿ. ಅದ್ರದ್ದು ಏನು ಅಂತ ನಿಮಗೆ ಗೊತ್ತಿದೆ. 2 ವರ್ಣಭೇದದ ಸಂಘರ್ಷ. ಗುಂಪಿ ಅಂದ್ರೆ ನನ್ನ ಊರಿನ ಕಲ್ಚರ್ ನಶಿಸಿ ಹೋಗ್ತಾ ಇದೆ, ಅದನ್ನು ಉಳಿಸ್ಬೇಕು. ಸಕ್ಸಸ್ ಫ್ಲಾಪ್ ನಮ್ಮ ಕೈಯಲ್ಲಿಲ್ಲ ಸರ್. ಆದ್ರೆ ಮಾಡ್ತಿರುವಂತ ಕಥೆಗಳನ್ನ ಹೇಳ್ಬೇಕಾದ್ರೆ ನೀಟಾಗಿ ಹೇಳ್ಬೇಕು. ನನಗೆ ದುಡ್ಡು ಮಾಡೋದು ಹೇಗೆ, ಈ ಬಿಸ್ನೆಸ್ ಮಾಡೋದು ಹೇಗೆ ತೇರಣ ಗೊತ್ತಿಲ್ಲ.
ಕತೆ ಮಾಡಿ ಅದನ್ನ ತಗೊಂಡೋಗಿ ಎಲ್ಲರಿಗೂ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ, 5 ಕೈ ಬೆರಳು ಒಂದೇ ತರ ಇರಲ್ಲ. ಬಟ್ ಸಿನಿಮಾ ಒಂದಿಷ್ಟು ಜನ ಅಪ್ರಿಷಿಯೇಟ್ ಮಾಡಿದ್ರು ಕೂಡ ಒಂದು ಜನರಿಗೂ ಇಷ್ಟ ಆಗದೆ ಇರಬಹುದು. ಬಟ್ ನಾನು ಇವತ್ತಲ್ಲ ಇನ್ಯಾವತ್ತೂ ಸಿನಿಮಾ ಮಾಡೋದಾದ್ರೂ ಈ ಸಮಾಜಕ್ಕೆ ಮಾದರಿಯಾಗುವ ಕಥೆಗಳನ್ನೇ, ಇಲ್ಲಿಯ ನೋವುಗಳು, ಇಲ್ಲಿಯ ಮಿಡಿತಗಳನ್ನ ಇಟ್ಕೊಂಡೇ ಮಾಡ್ತೀನಿ. ಹಾಗಾಗಿ ಗುಂಟಿ ಇದಕ್ಕೆ ಮಾಡ್ಲಿಕ್ಕೆ ಎಲ್ಲರೂ ಪ್ರೊಡ್ಯೂಸರ್ ಒಪ್ಪಲ್ಲ. 4 ಐಟಮ್ ಡ್ಯಾನ್ಸ್ ಹಾಕುವಂತಾರೆ, ಇದಂತಾರೆ, ಹಂಗಂತಾರೆ. ಆದ್ರೆ ಸಮಾನ ಮನಸ್ಥಿತಿ ಇರುವಂತ ನಿರ್ಮಾಪಕರು ಬೇಕು. ಹಾಗಾಗಿ ಸಿಕ್ಕದಾಗ ನನ್ನಂತ ನಿರ್ದೇಶಕನಿಗೆ ಮಾಡ್ಲಿಕ್ಕಾಗತ್ತೆ. ಏನಂತಾರೆ ಕೊಡನ್ಗಿರಿ ಸರ್? ಎಸ್ ಸರ್. ಸರ್ ತುಂಬಾ ಕಷ್ಟ ಸರ್, ಈ ಡೈರೆಕ್ಷನ್ ಮತ್ತು ಆಕ್ಟಿಂಗ್ ಕಷ್ಟ. ನಾನು ಡೈರೆಕ್ಟರ್ ಹುಡುಕ್ತಾ ಇದ್ದೇನೆ, ಸತ್ಯ ಹೇಳ್ತೀನಿ, ನಂಗೆ ಡೈರೆಕ್ಷನ್ ಇಷ್ಟ ಇಲ್ಲ. ನನ್ನ ಸ್ನೇಹಿತರೆಲ್ಲ ನೀನು ಇವ್ರು ಬೇಡ, ಇವರೊಟ್ಟಿಗೆ ಆಗಲ್ಲ. ನನ್ನ ಕಾಸ್ಟ್ಲಿ ಡೈರೆಕ್ಟರ್ ಅಲ್ಲ. ಏನಂದ್ರೆ ಒಬ್ಬ ನಿರ್ದೇಶಕ ಆಕ್ಟ್ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಸರ್. ನಿರ್ದೇಶಕ ತಂಡ ಹೇಗಿರ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. ಆ ರೀತಿಯಾಗಿ ನನ್ನ ತಂಡ ತುಂಬಾ ಚೆನ್ನಾಗಿದೆ. ಇಡೀ ಟೀಮು ಇಲ್ಲಿ ನಾನು ಪ್ರತಿ ಸಲ ನನ್ನ ಸಿನಿಮಾದಲ್ಲಿ ನನಗೆ ನಾಯಕ ನಟಿ ಆಗಿರ್ಬೋದು, ಪೋಷಕ ನಟರೇ ಆಗಿರ್ಬೋದು, ನನಗೆ ಮುಖ್ಯನೇ ಅಲ್ಲ ಸರ್. ಎಷ್ಟೇ ದೊಡ್ಡ ನಟರನ್ನ ನಾಡ್ದು ನಾನು ಈ ಸ್ಟೇಜಲ್ಲಿ ಕೂತ್ಕೊಂಡು ನಾನು ಡೈರೆಕ್ಷನ್ ಮಾಡಿದ್ರು ಅದನ್ನೇ ಹೇಳೋದು. ನನಗೆ ಮುಖ್ಯ ನನ್ನ ಟೆಕ್ನಿಷಿಯನ್ ಸರ್. ಇವತ್ತು ಅದೇ ಟೆಕ್ನಿಷಿಯನ್ನ ಜರ್ನಿ ಮಾಡ್ತಾ ಇದ್ದೀನಿ 3 ಸಿನಿಮಾದಲ್ಲೂ ಅಂತ ಹೇಳಿದ್ರೆ, 4ನೇ ಸಿನಿಮಾ ರನ್ನಿಂಗ್ ಅಲ್ಲಿ ಇದೆ. ಅಷ್ಟು ಜರ್ನಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ಇದ್ರಿಂದ ನಾನು ಸರ್. ಅವ್ರು ನನ್ನ ಜೊತೆಗೆ ಲಾಸ್ಟಿಗೆ ಪೋಸ್ಟರ್ ಅನ್ಸಕ್ಕೆ ರಾತ್ರಿ 12 ಗಂಟೆ ನಾವು ಪೋಸ್ಟರ್ ಅನಿಸ್ತಾ ಇದ್ದೀವಿ ಉಡುಪಿ ಮಣಿಪಾಲಕ ಇನ್ನೊಂದವ್ರು. ನಾವಿಲ್ಲ ಎಲ್ಲ ಇನ್ಶರ್ಟ್ ಮಾಡ್ಕೊಂಡು ಹಿಂಗೆ ನಿಂತಿರ್ತೀವಿ, ಅಲ್ಲಿ ಪೋಸ್ಟರ್ ಗಮ್ ಆಗ್ತಾ ಇರ್ತೀವಿ. ಯಾವ್ದು ಹೇಳಿ, ಮೈದಾ ಕಲಸಿ ಹಚ್ಚೋದು ಗೋಡೆಗೆ ಮಾಡ್ತಾ ಇರ್ತೀವಿ ಸರ್. ಎಂತ ಕೇಳಿ, ನನ್ನ ಸಿನಿಮಾ ಒಂದು ಸಕ್ಸಸ್. ಇವತ್ತಲ್ಲ ನಾಳೆ ಎಲ್ಲೋ ಒಂದು ತುದಿಯಲ್ಲಿ ಕೂತಿದೆ ಸರ್ ಸಕ್ಸಸ್ಸು, ನಿಜವಾಗ್ಲೂ ಕೂತಿದೆ. ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ನ ಮುಂಡ ಮುಚ್ಚಿಸದೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಇವತ್ತು 3 ಸಿನಿಮಾ ಮಾಡಿದ್ರು ನನಗೆ ಎದೆ ಕೊಟ್ಟು ಮಾತಾಡ್ತೀನಿ. ಯಾಕಂದ್ರೆ ನಾನು ಪ್ರೊಡ್ಯೂಸರ್ ಫೇವರ್ ಆಗಿ ಕೆಲಸ ಮಾಡ್ತೀನಿ, ಪ್ರೊಡ್ಯೂಸರ್ನ ಮುಂಡ ಮುಚ್ಚಲ್ಲ. ಯಾಕಂದ್ರೆ ನಾನು ಒನ್ ಆಫ್ ದಿ ಪ್ರೊಡ್ಯೂಸರೇ ಆಗಿದ್ದವನು. ಹಾಗಾಗಿ ಆ ಸಾಧಕ ಬಾಧಕಗಳೆಲ್ಲ ಗೊತ್ತು. ಹಾಗಾಗಿ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ. ಹಾಗಾಗಿ ನನಗೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ ನಾನು ಆಕ್ಟರ್ ಆಗ್ಬೇಕು. ನನ್ನ ಟೀಮಲ್ಲಿ ಕರ್ಣಣ್ಣ, ಅಲ್ಲಿ ಸೂಚನ್ ಶೆಟ್ರು, ಇವರೆಲ್ಲ ಹೇಳೋದು, ನೀವು ಡೈರೆಕ್ಟ್ರು ಆಗಿ ಹೀರೋ ಆಗ್ಬೇಡಿ, ಆಕ್ಟರ್ ಆಗ್ಬೇಡಿ, ನಿಮ್ಗೆ ಆಕ್ಟಿಂಗ್ ಬರಲ್ಲ ಅಂತಾರೆ ಸರ್. ಅದಕ್ಕೆ ಗುಂಟಿ ಮಾಡಿದ್ದು, ಅದಕ್ಕೆ ಸರ್ ತೋರಿಸೋಣ ಅಂತ. ಸರ್ ಈಗ ನಿನ್ನೆ ಸರ್ ನಿನ್ನೆ ಅಷ್ಟೇ ಈ ಸಮುದಾಯದ 7 ಜನ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಅಲ್ಲಿಯ ಕೋಶಾಧಿಕಾರಿಗಳು ಎಲ್ಲರೂ ಬಂದಿದ್ರು, ನನ್ನನ್ನು ಮೀಟ್ ಆಗಿದ್ರು. ತುಂಬಾ ಹಿರಿತಲೆಗಳು, ತುಂಬಾ ಅವ್ರಿಗೆ ಗೊತ್ತಿಲ್ಲ ಈ ಸಮುದಾಯಕ್ಕೆ ಏನ್ ಬರುತ್ತೆ, ತುಂಬಾ ಬರುತ್ತೆ. ಆದ್ರೆ ಒಬ್ಬ ಮಾಸ್ಟರ್ ಇದ್ರು, ಅವರು ತುಂಬಾ ಸಪೋರ್ಟ್ ಆಗಿ ನಮ್ಮ ಜೊತೆ ನಿಂತಿದ್ರು. ಆ ಸಮುದಾಯಕ್ಕೆ ತುಂಬಾ ಬೆನಿಫಿಟ್ಸ್ಗಳಿಗಾಗಿ ಹೋರಾಟ ಇನ್ನೂ ಮಾಡ್ತಾ ಇದ್ದಾರೆ ಸರ್. ತುಂಬಾ ಹೋರಾಟಗಳನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಹಲವಾರು ಸವಲತ್ತುಗಳು ಬೇಕು. ಇನ್ನೂ ಕೂಡ ಅವ್ರು ಆವಾಗ ಹೇಳ್ದಂಗೆ ಗಾರೆ ಕೆಲಸ ಮಾಡ್ತಾ ಇದ್ದಾರೆ, ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮನೆಗಳೆಲ್ಲ ನೋಡಿದ್ರೆ ಸರ್ ತುಂಬಾ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗಬೇಕು. ನಮ್ದು ಉಡುಪಿ ಜಿಲ್ಲೆ ಮುಂದುವರೆದ ಜಿಲ್ಲೆ, ಅದು ಇದು ಭಯಂಕರ ಬುದ್ಧಿವಂತರ ಜಿಲ್ಲೆ ಅಂತಾರಲ್ಲ ಸರ್. ತುಂಬಾ ಒಂದಿಷ್ಟು ಹಳ್ಳಿ ಪ್ರದೇಶಗಳಿಗೆ ಹೋಗಿ ನೋಡಿದ್ರೆ ಎಂತ ಬುದ್ಧಿವಂತರು ಇಲ್ಲ ಸರ್. ಅಲ್ಲಿ ರಾಜಕಾರಣಿಗಳು ಬುದ್ಧಿವಂತರಾಗಬೇಕು, ಮಾತ್ರ ಬುದ್ಧಿವಂತರು ಅನ್ನೋದು. ಶೈಕ್ಷಣಿಕವಾಗಿ ಚೆನ್ನಾಗಿದೆ ಸರ್, ಅದೆಲ್ಲ ಚೆನ್ನಾಗಿದೆ. ಅದಕ್ಕೋಸ್ಕರ ಸರ್ ಹೇಳಿದಾಗೆ ಎಜುಕೇಶನ್ ಚೆನ್ನಾಗಿದೆ. ಹಾಗೆ ಕೆಲವೊಂದು ವಿಚಾರದಲ್ಲಿ ಚೆನ್ನಾಗೇ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇಂಥ ವಿಚಾರಗಳು ಬಂದಾಗ, ಗ್ರಾಮೀಣ ಭಾಗಕ್ಕೆ ಹೋದಾಗ, ಮೊನ್ನೆ ಎಲ್ಲೋ ಬೈಂದೂರು ಕ್ಷೇತ್ರದಲ್ಲಿ ಹೋದಾಗ ಸಂಕ ಮುರಿದು ಹೋಯ್ತು, ಒಂದು ಮಗು ಹೋಯ್ತು. ಇಂಥ ಅಂದ್ರೆ ಬುದ್ಧಿವಂತರಿಗೆ ಆ ಊರಿಗೆ ಒಂದು ಡೆನ್ಸಿಟಿ ಪಾಪ್ಯುಲೇಷನ್ ಒಂದು 5,000 10,000 ಇರುವಂತ ಗ್ರಾಮಗಳಿಗೆ ಸೇತುವೆ ಮಾಡಬೇಕು, ಸಂಕ ಮಾಡಬೇಕು ಅನ್ನೋದಿಲ್ವಾ? ಆವಾಗ ಮಾಡಿದಂತಹ ಸಂಕ ಮಾಡದೆ ಇಲ್ಲಿ ಅನುದಾನಗಳಿಲ್ಲದೆ ಒಬ್ಬ ಶಾಸಕರು ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅಂತ ಹೇಳಿ ಏನ್ ಮಾಡ್ತಾರಂತ ಹೇಳಿದ್ರೆ, ಈ ಬಸ್ಸಿಂದು ಚೆಸ್ ಇದೆಯಲ್ಲ ಸರ್, ಅದರಲ್ಲಿ ಸೇತುವೆ ಮಾಡಿದ್ದಾರೆ. ಇಂಥ ದೌರ್ಭಾಗ್ಯನ ಸರ್ ನಮ್ಮ ಕರ್ನಾಟಕಕ್ಕೆ. ಕರ್ನಾಟಕ ಸರ್ಕಾರದಿಂದ ಸವಲತ್ತುಗಳು ಸಿಕ್ಕಿದಾಗ ಮಾತ್ರ ತಾನೇ ಆಗೋದು. ಅಂದ್ರೆ ಅಲ್ಲಿಯ ಈ ಸಮುದಾಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಟಚ್ ಮಾಡಿದ್ರು. ಸಂಘ ಇವ್ರದೇ ಆದ ಒಂದು ಸಂಘ ಇದೆ ಸರ್. ಇನ್ನೂ ಕೂಡ ಇವರು ತುಂಬಾ ಹೊರ ಪ್ರಪಂಚಕ್ಕೆ ಬರಬೇಕು ಸರ್. ತುಂಬಾ ಒಳಗಡೆ ಇದ್ದಾರೆ, ಹೊರಗಡೆ ಇವರು ಒಂದಿಷ್ಟು ಒಬ್ರು ಸರ್ ಇದ್ದಾರೆ, ಒಂದು PT ಮಾಸ್ಟರ್ ಇದ್ದಾರೆ. ಅವರು ಎಲ್ಲ ಒಂದು ಈ ಸಮುದಾಯವನ್ನ ಹಿಡ್ಕೊಂಡು
1944ರಲ್ಲಿ ಒಂದು ಡಾಕ್ಯುಮೆಂಟ್ರಿ ಬರುತ್ತೆ ಈ ಸಮುದಾಯದ ಅದೇ ಮಾಸ್ಟರ್ ಮಾಡ್ತಾರೆ ಇವರು ಹಕ್ಕಿ ಹಿಡಿಯೋದು ಆ ವಿಡಿಯೋ ಡಾಕ್ಯುಮೆಂಟ್ ಎಲ್ಲ ಬರುತ್ತೆ ಸರ್. ಅದ್ರ ಬೇಸಲ್ಲಿ ನನಗೆ ಕಥೆಯನ್ನ ಮಾಡಿರುವಂಥದ್ದು. ಟೋಟಲ್ ಅವ್ರದ್ದು ಜನಾಂಗದ್ದು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಸರ್. ನಾನು ಇದರಲ್ಲಿ ಒಂದು ಅರ್ಧ ಭಾಗ ತೋರಿಸಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿದೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಚಿತ್ರರಂಗದ ಎಲ್ಲ ಹಿರಿಯರಿದ್ದೀರಿ, ಅನೇಕ ಕಲಾವಿದರಿದ್ದಾರೆ ವೇದಿಕೆ ಮೇಲೆ, ಒಂದಿಷ್ಟು ಗಣ್ಯರಿದ್ದೀರಿ, ಎಲ್ರಿಗೂ ನಮಸ್ಕಾರ. ಗುಂಪಿ ಶೆಟ್ಟಿ ಹೇಳಿದಾಗೆ ನಾನು ಇವರ ಒಂದು ಹೋಮ್ ಬ್ಯಾನರ್ನ ಒಬ್ಬ ಮನೆ ಸದಸ್ಯ ಇದ್ದಾಗೆ 3ನೇ ಸಿನಿಮಾನು ಕೂಡ ಇವ್ರ ಜೊತೆ ಬೇಡ ಅಂದ್ರೂ ಕೇಳಿಲ್ಲ ಶೆಟ್ರು. ನಿಜವಾಗಿಯೂ ಸಿನಿಮಾದಲ್ಲಿ ಚಿಕ್ಕ ಪಾತ್ರ ನಾನು ಮಾಡಿದ್ದೀನಿ. ಆಡು ಆ ಚಿಕ್ಕ ಪಾತ್ರಕ್ಕೂ ಸತ್ಯ ಹೇಳ್ತಾನೆ, ದುಡ್ಡು ಕೊಟ್ಟಿದ್ದಾರೆ. ಮಾಡಿ ಕರೆದ್ರು. ನಾನು ಹೇಳಿದೆ ಬೇಡ ಸೆಟ್ರೆ, ಯಾರು ಮಾಡ್ತೀವಿ ಚಿಕ್ಕ, ಇಲ್ಲ ನೀವೇ ಇರಲೇಬೇಕು ನಮ್ಮ ಜೊತೆಗೆ ಸೀರಿಯಸ್ಲಿ. ಆಗ ಅವ್ರು ಹೇಳಿದ ಮಾತು ಸತ್ಯ. ಕರುಣಕರಾಗಿರ್ಬೋದು, ನಾನಾಗಿರ್ಬೋದು, ಚಿಕ್ಕ ಚಿಕ್ಕ ರೋಲ್ಗಳನ್ನು ಕೂಡ ಮಾಡಿಸಿ ಖುಷಿ ಪಟ್ಟರು. ಓಕೆ, ದುಡ್ಡು ಕೊಟ್ಟರು ಪುನಃ ಹೇಳ್ತೀನಿ, ಅವ್ರಿಗೂ ಕೊಟ್ಟಿದ್ದಾರೆ, ನನಗೂ ಕೊಟ್ಟಿದ್ದಾರೆ. ಈಗ ಕಿಸೆಗೆ ಹಾಕಿದ್ರು. ವಿಷಯ ಅಂದರೆ ಓಕೆ, ಈ ಹಿಂದಿನ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಎಲ್ಲರೂ ನೋಡಿರ್ತಾರೆ. ಕತ್ತಲೆ ಕೋಣೆ ಅಥವಾ ಇನಾಮ್ದಾರ್. ಶೆಟ್ರು ಏನೋ ಕಿರ್ಚಾಡ್ಕೊಂಡು ಸಿಟ್ಟಲ್ಲಿ ಫೈಟು ಗೀಟು ಫೈರು ಅದು ಇದೆಲ್ಲ ಮಾಡಿದ್ದಾರೆ. ಬಟ್ ಈ ಸಿನಿಮಾ ವಿಭಿನ್ನ ಏನಂದರೆ, ಅವರೇ ಹೇಳಿದಾಗೆ ಒಂದು ನಶಿಸಿ ಹೋಗುತ್ತಿರುವ ಒಂದು ಹಿಂದಿನ ಕಾಲದ ಒಂದು ಜನಪದ ಸೊಗಡಿರುವಂಥ ಒಂದು ಆಚಾರ, ಉಡುಪಿ ಜನಾಂಗಕ್ಕೆ ಸಂಬಂಧಪಟ್ಟಂಥ ಈ ಒಂದು ಇದು ಖಂಡಿತವಾಗಿ ನಶಿಸಿ ಹೋಗ್ತಾ ಇದೆ. ಏನೋ ಅವ್ರ ಕಣ್ಣು ಮೇಲೆ ಬಿತ್ತಾರೆ. ಒಳ್ಳೆ ಕಾನ್ಸೆಪ್ಟು, ಖುಷಿ ಆಯಿತು. ಜೊತೆಗೆ ಈ ಸಿನಿಮಾದಲ್ಲಿ ವಿಭಿನ್ನತೆಯ ಒಂದು ನಟನೆ ಮಾಡಿದ್ದಾರೆ ಅನ್ಬೋದು. ತುಂಬ ಸಾಫ್ಟ್ ಆಗಿ ನೈಜವಾದ ಅಭಿನಯವನ್ನು ಪ್ರದರ್ಶಿಸಿದ್ದಾರೆ. ಜೊತೆಗೆ ನಾಯಕಿ ಪಾತ್ರ ಮಾಡಿದವರು ಕೂಡ ಅವ್ರ ಜೊತೆ, ಅವರಿಬ್ಬರ ಜೊತೆ ಒಂದು ಕಾಂಬಿನೇಷನ್ಸ್ ಏನಿತ್ತು ನನಗೆ, ಅವರು ಕೂಡ ಒಂದು ನೈಜ ಅಭಿನಯವನ್ನು ತೋರಿಸಿದ್ದಾರೆ. ಸೊ ಒಳ್ಳೆ ಭವಿಷ್ಯ ಕೂಡ ಅವರಿಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟೋಟಲಿ ಟೀಮ್, ಇವರು ಹೇಳಿದಾಗೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಅಥವಾ ಜೊತೆಯಲ್ಲಿ ಇರುವಂಥ ಎಲ್ಲರೂ ಕೂಡ ಶೆಟ್ರ ಮೇಲೆ ವಿಭಿನ್ನವಾದ ವಿಶೇಷವಾದ ಪ್ರೀತಿ ಎಲ್ರಿಗೂ. ಎಷ್ಟಂದ್ರೂ ಅವರು ಈಗ ನಿಮ್ಮ ಎದುರಿಗೆ ಓಪನ್ ಆಗಿ ಮಾತಾಡೋರು ಎಲ್ಲರೂ ಅವರನ್ನು ಆ ಪ್ರೀತಿಗೆ ವಿಶೇಷವಾಗಿ ಗೌರವ ಕೊಟ್ಟು ಸ್ನೇಹಿತರಾಗಿ ಉಳ್ಕೊಂಡು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದೀವಿ ನಾವೆಲ್ಲರೂ. ಅದೇ ರೀತಿ ಗುಂಟಿ ಚಿತ್ರ ಶೆಟ್ರ ಒಂದು ನಿರ್ದೇಶನದಲ್ಲಿ ವಿಭಿನ್ನತೆಯನ್ನು ಖಂಡಿತ ಪಡೆದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ಒಂದು ಕ್ಷಮೆ, ನಾನು ಆ್ಯಕ್ಚುಲಿ ಶೂಟಿಂಗಿಗೆ ಹೋಗಬೇಕು, ಕೆಳಗೆ ಗಾಡಿ ಕಳಿಸಿ ಒಂದು ಕರೆ ಬಂತು ಮಧ್ಯದಲ್ಲಿ, ಎಲ್ಲರ ಕ್ಷಮೆ ಯಾಚಿಸ್ತೇನೆ. ನಾನು ಆ ಸಿನಿಮಾಗೆ ಹೋಗ್ತಾ ಇದ್ದೇನೆ. ಥ್ಯಾಂಕ್ ಯು ಎಲ್ರಿಗೂ, ಎಲ್ಲರೂ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಥ್ಯಾಂಕ್ ಯು. ಧನ್ಯವಾದಗಳು ರಘು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಗುಂಟಿ ಅನ್ನೋ ಚಿತ್ರ ಮಾಡಿದ್ದೀವಿ. ಮ್ಯೂಸಿಕ್ಗೋಸ್ಕರ ಶೆಟ್ರು ಸಿಕ್ಕಾಪಟ್ಟೆ ವರ್ಕ್ ಮಾಡಿಸಿದ್ರೆ ನನ್ನ ಕೈಯಲ್ಲಿ. ರಿಪೀಟು ಮತ್ತು ಅಲ್ಲಿ ಟ್ರಾವೆಲ್ ಮಾಡಿ ನ್ಯಾಚುರಲ್ ಸೌಂಡ್ಸು ಸ್ವಲ್ಪ ಅಲ್ಲಿಗೆ ಹೋಗಿ ರೆಕಾರ್ಡ್ ಮಾಡಿರೋದು ಉಂಟು. ಅದನ್ನು ನಾವು ಬಳಸಿದ್ದೀವಿ, ಬ್ಯಾಕ್ಗ್ರೌಂಡ್ ಸ್ಕೋರಿಂಗಲ್ಲಿ ಬಳಸಿದ್ದೀವಿ. ಸಿನಿಮಾ ಚೆನ್ನಾಗಿ ಬಂದಿದೆ. ಶೆಟ್ರ ಅಭಿನಯ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ವರ್ಕ್ ಬಂದಾಗ ಅವರು ರಾಕ್ಷಸರು, ಇದು ಬೇಕು ಅಂದರೆ ಅದು ಬೇಕು, ಆ ಸೌಂಡ್ ಬೇಕಂದ್ರೆ ಆ ಸೌಂಡ್ ಬೇಕು, ಬರೋ ತನಕ ನಮ್ಮ ಸೌಂಡ್ ಎದುರಿಸ್ಬಿಡ್ತಾರೆ ಅವರು. ಸೊ ವಿ ಹ್ಯಾವ್ ಡನ್ ಎ ಗುಡ್ ಜಾಬ್. ದಯವಿಟ್ಟು ಆಶೀರ್ವದಿಸಿ. ಇಲ್ಲ ಸರ್, ಒಂದೇ ಸಾಂಗು, ಒಂದು ಹಾಡು. ಬಟ್ ಎಸ್ ಸರ್, ಥ್ಯಾಂಕ್ ಯು ಸರ್. ಮೆಹಬೂಬ್ ಸಾಬ್ಗೆ ನಾನು ಲಿರಿಕ್ ಡಿಕ್ಟೇಟ್ ಮಾಡಿ ಅವರು ಗ್ರಾಸ್ಪಿಂಗ್ ಚೆನ್ನಾಗಿದೆ ಸರ್. ಮೇನ್ ಟ್ಯೂನ್ ಹೇಳ್ಕೊಟ್ರೆ ಗ್ರಾಸ್ಪಿಂಗ್ ಚೆನ್ನಾಗಿದೆ. ಒಂದೆರಡು ಸಲ ಹಾಡ್ಸ್ ಲೈನ್ ಬೈ ಲೈನ್ ರೆಕಾರ್ಡ್ ಮಾಡ್ತೀವಿ. ಗುಡ್. ಸೆಂಟೆನ್ಸ್ ಒಂದ್ಸಲ ಹೇಳಿದ ತಕ್ಷಣ ಗ್ರಾಸ್ಪ್ ಮಾಡ್ತಾರೆ. ಮತ್ತು ಪ್ರೊನೌನ್ಸಿಯೇಷನ್ ತುಂಬ ಬ್ಯೂಟಿಫುಲ್ ಆಗಿದೆ. ಒಂದು ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಸಂದೇಶ್. ನಮ್ಮ ನಿರ್ಮಾಪಕರು ತುಂಬಾ ಕ್ವೈಟ್ ಆಗಿ ಎಲ್ಲನ್ನ ಕೇಳಿಸ್ಕೊಂತಿದ್ದಾರೆ. ವಿಕಾಸ್ ಎಸ್ ಶೆಟ್ಟಿ ಅವರು ಬಂದಾಗಿಂದ ಒಂದು ಮಾತಾಡಿಲ್ಲ. ಪ್ಲೀಸ್ ಇವಾಗ ಮಾತಾಡಿ. ಕರಾವಳಿ ಭಾಗದ ಒಂದು ಕುರುಬಿ ಸಮುದಾಯದ ಅವರೊಂದು ಹೋರಾಟ, ಆ ಒಂದು ಅವರ ಸಂಪ್ರದಾಯನ ಉಳಿಸ್ಲಿಕ್ಕೆ ಈ ನಾಯಕ ಮತ್ತು ನಾಯಕಿಯರು ಯಾವ ರೀತಿಯಲ್ಲಿ ಒಂದು ಸಂಘರ್ಷ ಮಾಡಿ ಅದನ್ನು ಹೇಗೆ ಉಳಿಸುವ ವಿಷಯದಲ್ಲಿ ಏನು ಪ್ರಯತ್ನ ಮಾಡಿದ್ದಾರೋ ಅದನ್ನು ಒಂದು ಕಥೆಯ ರೂಪದಲ್ಲಿ ತೋರಿಸಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಜನಗಳ
ಆಶೀರ್ವಾದದ, ಪ್ರೋತ್ಸಾಹದ, ಸಹಕಾರದ ನಿರೀಕ್ಷೆಯಲ್ಲಿ ನಾವೆಲ್ಲರಿದ್ದೇವೆ. ಧನ್ಯವಾದಗಳು. ನಂದು ಕನ್ಸ್ಟ್ರಕ್ಷನ್ ಸರ್. ಗುಮ್ಟಿ ಪಾತ್ರದ ಬಗ್ಗೆ ಸಿನಿಮಾ ಕ್ಯಾಮ್ರಾ ಫೇಸ್ ಮಾಡಿ ಹೇಗೆ ಅನ್ನಿಸ್ತು? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ಸಂದೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಪಾರ್ಚುನಿಟಿಗೋಸ್ಕರ. ಮತ್ತು ಈ ಸಿನಿಮಾ ಮಾಡಿರೋದು ಅಂದರೆ ಹೇಗಿರುತ್ತೆ, ಸಿನಿಮಾ ಪ್ರೊಡಕ್ಷನ್, ದೊಡ್ಡ ಪ್ರೊಡಕ್ಷನಲ್ಲಿ ಹೇಗಿರುತ್ತೆ, ಯಾವ ಥರ ಪ್ರಾಸೆಸ್ ಮತ್ತು ಅದೆಲ್ಲದೂ ನನಗೆ ಗೊತ್ತಿರಲಿಲ್ಲ. ಈ ಸಿನಿಮಾದಲ್ಲಿ ಅದು ನನಗೆ ಹೆಚ್ಚಾಗಿ ಗೊತ್ತಾಯಿತು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಕಲ್ತ್ಕೊಳ್ಳೋದಕ್ಕೆ ಇಡೀ ಟೀಮ್, ಸಂದೇಶ್ ಸರ್ ಎಲ್ಲರೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈ ಸಿನಿಮಾ ಮಾಡಿರೋದು ಒಂಥರ ಕಲಾತ್ಮಕ ಸಿನಿಮಾ ಥರ ಇರೋದ್ರಿಂದ ನನಗೆ ಫಸ್ಟ್ ಸಿನಿಮಾ ಇದಾಗಿರೋದು ತುಂಬ ಅಂದರೆ ತುಂಬಾ ಖುಷಿ ಇದೆ. ಈ ಸಿನಿಮಾ ಮಾಡಬೇಕಾದ್ರೆ ಸರ್ ನನಗೆ ಶೂಟಿಂಗಲ್ಲಿ 10 ದಿನ 12 ದಿನ ಏನಲ್ಲಿದ್ವಿ, ಹೊಸ ಜಾಗ, ಹೊಸ ಕಲ್ಚರ್, ಮತ್ತು ಭಾಷೆ ಕೂಡ ಕುಂದಾಪುರ ಭಾಷೆ ಥರ, ಅದು ನನಗೆ ಬರ್ತಾ ಇರಲಿಲ್ಲ. ಬಟ್ ಇಡೀ ಟೀಮ್ ತುಂಬಾ ಫ್ರೆಂಡ್ಲಿಯಾಗಿ, ಸಂದೇಶ್ ಸರ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ನಾಗೇಶ್ ಆಗಿರಬಹುದು ಅಥವಾ ಸೀನಿಯರ್ ಆರ್ಟಿಸ್ಟ್ಗಳು ಯಾರ್ಯಾರು ಬಂದಿದ್ರು ಅವರೆಲ್ಲರೂ ನಂಗೆ ತುಂಬಾ ಹೆಲ್ಪ್ ಮಾಡಿದರು. ಓವರಾಲ್ ಆಗಿ ನಾ ಫಸ್ಟ್ ಸಿನಿಮಾದಲ್ಲೇ ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಕಲಿಯೋಕ್ಕೆ ಸಿಕ್ತು ಅಂತ ಅನ್ಸತ್ತೆ. ವೈಷ್ಣವಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಓಕೆ. ಮಲ್ಲಿ, ಅದೇ ನನ್ನ ಫಸ್ಟ್ ಸಿನಿಮಾ ಅಲ್ಲ, ಹಾಗಾಗಿ ಯಾವುದರಿಂದ ಶುರು ಮಾಡಬೇಕಂತ ಗೊತ್ತಾಗಲಿಲ್ಲ. ಅಷ್ಟು ಸ್ವಲ್ಪ ಗೊತ್ತು. ನನ್ನ ಪಾತ್ರ ನಾಯಕ ನಟಿಯಾಗಿ ಮಾಡಿರೋದು ಮಲ್ಲಿ ಅಂತ ಪಾತ್ರದ ಹೆಸರು. ಕಾಶಿ ನಾಯಕ ನಟ ಅವ್ರು ಏನಿದ್ದಾರೆ, ಅವರ ಜರ್ನಿಯಲ್ಲಿ ನಾಯಕ ನಟದ್ದು ಪಾತ್ರ ಕಾಶಿ ಹೇಗೆ ಅವ್ರ ಜರ್ನಿ ಎಲ್ಲಿಂದ ಶುರುವಾಗತ್ತೆ, ಎಲ್ಲಿಗೆ ಮುಗಿಯುತ್ತೆ. ಅಂದರೆ ನಾಯಕ ನಟಿ ಅಂತಂದರೆ ಸುಮ್ಮನೆ ಬಂದು ಹೋಗೋದು ಅಷ್ಟೇ ಅಲ್ಲದೆ ಅವರ ಜರ್ನಿ ಜೊತೆ ಇರೋದು, ಅವರ ಕ್ಯಾರೆಕ್ಟರ್ ಜರ್ನಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮಲ್ಲಿ ಅವ್ರದ್ದು ಕೂಡ. ಏನು ಹೇಳ್ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಹೇಳ್ತಿದ್ದೆ ಅನ್ಸುತ್ತೆ. ಅವ್ರ ಇಂಜಿನಿಯರ್ ಸರ್, ಸಾಫ್ಟ್ವೇರ್ ಕೆಲಸ ಮಾಡ್ತಿರೋದಂತೆ. ಇದು ಮೊದಲ ಸಿನಿಮಾ. ಓಕೆ ವೈಷ್ಣವಿ, ಅಭಿನಂದನೆಗಳು, ಒಳ್ಳೇದಾಗ್ಲಿ. ಇಲ್ಲಿ ಸಂತೋಷ್ ಕೊಡನ್ಕೆರೆ ಅವರು ಒಂದೆರಡು ಮಾತಾಡ್ಸ್ಬಿಟ್ಟು ಆ ಕಡೆ ಬರ್ತೀನಿ. ಮಾತಾಡ್ಲಿನಾ? ಓಕೆ ಸರಿ, ಮಾತಾಡಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಇದು ಸಂದೇಶ್ ಅವ್ರ ಜೊತೆ ನಮ್ಮದು 3ನೇ ಸಿನಿಮಾ. ಫಸ್ಟ್ ಕತ್ತಲೆ ಕೋಣೆ, 2ನೇದು ಇನಾಮ್ದ, ಈಗ ನನಗೆ ಭಾಳ ಖುಷಿ ಕೊಡೋ ವಿಷಯ ಏನಂದರೆ 3 ಬೇರೆ ಬೇರೆ ಥರದ ಸಿನಿಮಾ. ಕತ್ತಲೆ ಕೋಣೆ ಬಂದು ಒಂಥರ ಏನೋ ಒಂದು ಹುಡುಕಾಟದ ಸಿನಿಮಾ, 2ನೇದು ಸೆಮಿ ಫ್ಯಾಂಟಸಿ, ಈಗ ಬಂದು ಸಹಜವಾಗಿ ತುಂಬ ಸಹಜವಾದ ಒಂದು ಕಥೆನ ತಗೊಂಡು ಮಾಡಿದ್ದಾರೆ. ನಾಯಕ ಆಧುನಿಕ ಬದುಕಿಗೆ ಒಗ್ಗಿಕೊಂಡ ನಾಯಕ, ಹಳೆಯ ಸಂಪ್ರದಾಯಗಳಿಗೆ ಪ್ರೀತಿ ಇಟ್ಕೊಂಡಿರೋ ತಂದೆಯ ನಡುವೆ ನಡೆಯೋ ಸಂಘರ್ಷನೇ ಈ ಗುಂಟಿ ಸಿನಿಮಾ. ಮೊದಲು 2 ಸಿನಿಮಾದಲ್ಲೂ ನನಗೆ ಅದ್ರ ವೇಗ ಅಂದರೆ ಫಾಸ್ಟ್ ಇರಬೇಕು, ವೇಗವಾಗಿರಬೇಕು ಅನ್ನೋದಿತ್ತು. ಬಟ್ ಈ ಸಿನಿಮಾದಲ್ಲಿ ಬಹಳ ಸಹಜವಾದ ಸಿನಿಮಾ ಆದ್ದರಿಂದ ಅದನ್ನು ನಾವು ಆದಷ್ಟು ಸಹಜತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಆ ವೇಗನ ತುಂಬ ಲ್ಯಾಗು ಅನ್ನಿಸ್ತೀರ, ತುಂಬ ಫಾಸ್ಟು ಅನ್ನಿಸ್ತೀರ, ಮಧ್ಯದಲ್ಲಿ ತಗೊಂಡೋಗೋದು ತುಂಬ ಚಾಲೆಂಜಿಂಗ್ ವಿಷಯ. ಯಾಕೆಂದರೆ ತುಂಬ ವೇಗವಾಗಿ ಕಟ್ ಮಾಡೋದು ತುಂಬ ಈಸಿ, ಅಥವಾ ಕಾಮಿಡಿಗಳನ್ನ ಮಾಡೋದು ಈಸಿ. ಈ ಥರ ಸಹಜವಾದ ಸಿನಿಮಾನ ನಾವು ಎಡಿಟ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ತುಂಬ ಫಾಸ್ಟ್ ಮಾಡಿಬಿಟ್ರೆ ಫಾಸ್ಟ್ ಅನಿಸುತ್ತೆ, ಸ್ವಲ್ಪ ಸ್ಲೋ ಅಂದರೆ ಸ್ಲೋ ಆಗುತ್ತೆ. ಅದು ಮಧ್ಯೆ ಸಹಜವಾಗಿ ತಗೊಂಡೋಗೋದು ಇದೆಲ್ಲ, ಅದು ಚಾಲೆಂಜಿಂಗ್ ಕೆಲಸ. ತುಂಬ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸಂದೇಶ್ ಶೆಟ್ಟಿ ಅವರ ಅಭಿನಯ ಕೂಡ ಬಹಳ ಸಹಜವಾಗಿದೆ. ನಾನು ಹೇಳ್ತಾ ಇದ್ದೆ, ನಿಮ್ಮ ಮೊದಲು 2 ಸಿನಿಮಾಗಿಂತಲೂ ಈ ಸಿನಿಮಾದಲ್ಲಿ ಬಹಳ ಸಹಜವಾಗಿ ಅಭಿನಯಿಸೋದನ್ನು ಕಲ್ತ್ಕೊಂಡಿದ್ದೀರಿ ಅಂತ. ಹಾಗೆ ಸಿನಿಮಾ ಪ್ರೆಸೆಂಟೇಷನ್ ಕೂಡ ಅವ್ರ ಮೊದಲಿಂದ ಸಿನಿಮಾಗೆ ತುಂಬ ಬೆಟರ್ ಆಗ್ತಾ ಹೋಗ್ತಿದೆ. ಸಿನಿಮಾ ಚೆನ್ನಾಗಿದೆ, ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸರ್. 20 ಡೇಸ್ ಅಷ್ಟೇ. ಅಂದರೆ ಇದು ನಮಗೆ ತುಂಬ ಶಾರ್ಟ್ಸ್ ಇರಲ್ಲ, ಕಮ್ಮಿ ಶಾರ್ಟ್ಸ್ ಇರುತ್ತೆ. ಹಂಗಾಗಿ ಎಡಿಟಿಂಗ್ ತುಂಬ ಟೈಮ್ ತೊಗೊಳೋಕ್ಕಿಂತನೂ ಮಾಡೋ ಟೈಮಲ್ಲಿ ಅದನ್ನು ಅಂದರೆ ಒಂದ್ಸರಿ ಎಡಿಟ್ ಮಾಡಿ ಮತ್ತೆ ಒಂದ್ಸರಿ ನೋಡಿ
ತುಂಬ ಫಾಸ್ಟ್ ಅನಿಸ್ತಿದ್ಯಾ, ಲ್ಯಾಗ್ ಅನ್ನಿಸ್ತಿದ್ಯಾ, ಅಂದರೆ ತುಂಬ ಫಾಸ್ಟ್ ಅಂತಲೂ ಅನಿಸ್ಬಾರ್ದು, ತುಂಬ ಲ್ಯಾಗ್ ಅಂತಲೂ ಮಧ್ಯದಲ್ಲಿ ಅದನ್ನು ತೊಗೊಂಡು ಹೋಗೋದಿದೆಯಲ್ಲ ಅದು ತುಂಬ ಚಾಲೆಂಜ್. ಹಾಗಾಗಿ ನಾವು ಇದು ಎಡಿಟಿಂಗಿಂತಲೂ ಎಡಿಟ್ ಮಾಡಿ ಮತ್ತೆ ಮತ್ತೆ ನೋಡಬೇಕಾಗತ್ತೆ. ನೋಡಿ ಚೆನ್ನಾಗಾಗಿರುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು ಶಿವರಾಜ್ ಮೇಘು ಸರ್. ಹಾಗೆ ನಮ್ಮ ಕರಣ್ ಕುಂದರ್ ಅವ್ರನ್ನ ಮಾತನಾಡಿಸೋಣ. ಅವ್ರು ಹೇಳಿದ ಹಾಗೆ ಹೋಮ್ ಪ್ರೊಡಕ್ಷನ್ ಅಲ್ಲಿ ಬರ್ತಿರುವಂತಹ ಎಲ್ಲ ಸಿನಿಮಾದ ಒಂದು ಭಾಗ ಹೇಗೆ ಅನ್ನಿಸ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಸಂದೇಶ್ ಶೆಟ್ಟರಿಗೆ ನಮಸ್ಕಾರ. ಅವ್ರದ್ದು ಪ್ರೊಡಕ್ಷನಲ್ಲಿ ಅವ್ರ ಬ್ಯಾನರಲ್ಲಿ ನನ್ನ 2ನೇ ಸಿನಿಮಾ. ನಾನು ಆ್ಯಕ್ಚುಲಿ ಇದರಲ್ಲಿ ಮಾಡಲ್ಲ ಅಂತ ಅವ್ರ ಹತ್ರ ಹೇಳಿದ್ದೆ. ಇಲ್ಲ, ಅವರೇ ರಿಕ್ವೆಸ್ಟ್ ಮಾಡಿಕೊಂಡು ಮಾಡಲೇಬೇಕು, ನಮ್ಮ ಗೆಳೆಯರೆಲ್ಲರೂ ಇರಬೇಕು ಅಂತ ಕೇಳಿಕೊಂಡ್ರು. ನನಗೆ ಪೇಮೆಂಟ್ ಕೊಟ್ಟಿಲ್ಲ ಅವರು, ನಾನು ತಗೊಂಡಿಲ್ಲ. ಒಂದು ಸಮುದಾಯದ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಮಾಧ್ಯಮದವರು ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ಅಂತ ಕೇಳ್ಕೊಂಡೆ. ಥ್ಯಾಂಕ್ ಯು ಸರ್. ಇದು ಕಲಾತ್ಮಕ ಸಿನಿಮಾ. ಆ್ಯಕ್ಚುಲಿ ಅಲ್ಲ, ನೆಕ್ಸ್ಟ್ ಅವ್ರನ್ನ ಹೀರೋ ಹಾಕೊಂಡು ಸಿನಿಮಾ ಮಾಡ್ಬಿಡಿ ಸರ್. ಏನಿಲ್ಲ, ಮುಂದೆ ನೋಡ. ಥ್ಯಾಂಕ್ ಯು ಕರಣ್ ಅವರೇ, ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಕೂಡ. ಅನೀಶ್ ಡಿಸೋಜ ಸರ್ ಮಾತನಾಡ್ಸೋಣ. ಸರ್, ಗುಮ್ಟಿ ಕಲಾತ್ಮಕ ಸಿನಿಮಾ, ಬೇರೆ ಬೇರೆ ಊರುಗಳು ಓಡಾಟ, ನೈಜ ಘಟನೆನ ಚಿತ್ರೀಕರಣ ಮಾಡೋದು ಹೇಗೆ ಅನಿಸ್ತು? ಎಲ್ಲರಿಗೂ ನಮಸ್ಕಾರ. ನನಗೊಂದು ಒಳ್ಳೆ ಆಪರ್ಚುನಿಟಿ. ಸಂದೇಶ್ ನನ್ನ ಫ್ರೆಂಡ್, ಹೌದು, 2-3 ಆಪರ್ಚುನಿಟಿ ಕೊಟ್ಟಿದ್ದರು, ನಾನು ಒಪ್ಕೊಂಡಿರಲಿಲ್ಲ. ಲಾಸ್ಟ್ ಇದೊಂದು ಆರ್ಟ್ ಫಿಲ್ಮ್ ಮಾಡಿಕೊಡಿ ಅನ್ಬೇಕಾದ್ರೆ ಒಂದು ಗ್ಯಾಪಲ್ಲಿ ನನ್ನ ಕೆಲಸದ ಬಿಡುವು ಟೈಮಲ್ಲಿ ಇದನ್ನು ಮಾಡಿಕೊಟ್ಟಿದ್ದೀನಿ. ನನ್ನ ಕ್ಯಾಮ್ರಾ ಮುಂದೆ ಇವರೆಲ್ಲ ಸಪೋರ್ಟ್ ಮಾಡಿದರು, ಕ್ಯಾಮ್ರಾ ಹಿಂದೆ ನಮ್ಮ ಸನತ್, ಮಿಥುನ್, ಅಭಿ ಮತ್ತು ವಿಘ್ನೇಶ್ ಶೆಟ್ಟಿ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದರು. ಟೋಟಲು ಒಂದು ಸ್ವಲ್ಪ ಸ್ಪೀಡ್ ಇತ್ತು ಮೂವಿ. ಆರ್ಟ್ ಮೂವಿನೇ ಬೇರೆ, ಕಮರ್ಷಿಯಲ್ಲೇ ಬೇರೆ. ಆರ್ಟ್ ಮೂವಿ ಸ್ವಲ್ಪ ಕಷ್ಟ ಆಗುತ್ತೆ, ಈಗ ಹೇಳ್ತಾರೆ ಎಲ್ಲ ಸುಲಭ ಅಂತ, ಕಷ್ಟ ಆಗುತ್ತೆ ಲೈಟಿಂಗ್ ಎಲ್ಲ ಇದು ಮಾಡೋದಾದರೆ. ಯಾಕಂದರೆ ಇರೋ ಬಜೆಟ್ ಒಳಗಡೆ, ಇರೋ ಒಂದು ಡೇಟ್ಸ್ ಒಳಗಡೆ ನಾವು ಮುಗಿಸ್ಕೊಡ್ಬೇಕು. ಅದು ಮುಗಿಸ್ಕೊಟ್ಟಿದ್ದೀವಿ. ಖುಷಿಯಾಗಿದೆ, ಖುಷಿ ಪಟ್ಟಿದ್ದಾರೆ ಸಂದೇಶು, ಪ್ರೊಡ್ಯೂಸರ್ ಎಲ್ಲ. ಅವ್ರು ಖುಷಿ ಪಟ್ಟರೆ ಮತ್ತು ನೀವು ಖುಷಿ ಪಟ್ಟರೆ ನಮಗೆ ಒಂದು ಖುಷಿ. ಅದೇ ನಮ್ಮ ಪ್ರತಿಫಲ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಅನೀಸ್ ಸರ್, ಧನ್ಯವಾದಗಳು. ಅದೇ ಅವ್ರು ಮಾತಾಡಿಲ್ಲ ನಿರ್ದೇಶಕರು. ಎಲ್ಲರಿಗೂ ನಮಸ್ಕಾರ. ಪತ್ರಿಕಾ ಮಿತ್ರರು, ಮೀಡಿಯಾ ಮಿತ್ರರು, ಡಿಜಿಟಲ್ ಮೀಡಿಯಾ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಹಾಗೂ ತುಂಬ ಖುಷಿ ಆಗ್ತಿದೆ. ಅಂದರೆ ಸಂದೇಶ್ ಶೆಟ್ಟಿ ಮಾತಾಡೋದು ಅಂದರೆ ಅಷ್ಟು ನಮಗೊಂದು ಆ ಲಿಬರ್ಟಿಯಲ್ಲಿ ಶೆಟ್ರು ಅಂತೇಳಿ ಹೇಳೋದು ತುಂಬ ಖುಷಿ ಆಯ್ತು. ಇವತ್ತು ಶೆಟ್ರನ ಮಾತು ಕೇಳಿ, ಅವರ ಮೆಚುರಿಟಿ ಲೆವೆಲ್ ಕೇಳಿ, ಇಲ್ಲದಿದ್ರೆ ಯಾವತ್ತು ನಾನು ಶೆಟ್ರು ಒಂದಷ್ಟು ಕಾಂಟ್ರವರ್ಷಿಯಲ್ ಇರೋದು, ಅಂದರೆ ಇವ್ರು ಹೀಗೆ ಅಂದ್ರೆ ನಾನು ಹೀಗೆ ಅಂತ. ಸೊ ಇನ್ನೊಂದು, ಅವರು ಸಿಲೆಕ್ಟ್ ಮಾಡಿದ ಸಬ್ಜೆಕ್ಟ್, ಇವಾಗ ನಾನು ಹೆಂಗೆ ಕಂಟೆಂಟ್ ಅಂತೇಳಿ ಹೇಳುವ ಫಿಲಮ್ ಅಂದ್ರೆ ನಮ್ಮ ತೋಟಗಳು, ರವಿಕೆ ಪ್ರಸಂಗದಲ್ಲಿ ಒಂದು ರವಿಕೆ ತಗೊಂಡೆ, ಅಥವಾ ಇನ್ನೊಂದು ಯಾವುದೋ ಒಂದು ಸಿನಿಮಾ ನಾವು ಹೇಳ್ತೇವೆ. ಬೇರೆ ಬೇರೆ ಎಲ್ಲಾ ಸಿನಿಮಾಗಳಲ್ಲಿ ನೋಡಿ, ಮಲಯಾಳ ಸಿನಿಮಾ ಎಸ್ಪೆಷಲಿ ನಂದು ರಿಕ್ವೆಸ್ಟ್, ಮೀಡಿಯಾ, ಡಿಜಿಟಲ್ ಮೀಡಿಯಾ ಅಂಡ್ ಎಲ್ಲರಿಗೂ, ನಾವು ಕನ್ನಡ ಸಿನಿಮಾ ಚಿತ್ರರಂಗ ICU ಅಲ್ಲಿದೆ ಅಂಡ್ ನಾವು ಕಷ್ಟದಲ್ಲಿದ್ದೀವಿ. ಇದೆಲ್ಲ ಹೇಳಲಿಕ್ಕೆ ಅಂದ್ರೆ ಇದರ ಒಂದು ಅಭಿಯಾನ ಶುರು ಮಾಡಿದೀವಿ. ಇನ್ಫ್ಯಾಕ್ಟ್ ಹೇಳೋದಿದ್ರೆ ನಾನು ಮತ್ತೆ ಪಾವನ, ನನ್ನ ವೈಫ್ ಇದ್ರೂ ಒಂದಷ್ಟು ಜನಗಳು ನಾವು ಸೇರಿ ಇದರ ಬಗ್ಗೆ ಒಂದು ಅಭಿಯಾನ ಶುರು ಮಾಡಿದೀವಿ. ಒಂದು ಆರ್ಗನೈಸೇಷನ್ ಬಿಲ್ಡಪ್ ಮಾಡ್ತಾ ಇದ್ದೀವಿ. ಅಂಡ್ ಥ್ಯಾಂಕ್ಸ್ ಅಲಾಟ್. ನಾನೊಂದು 2-3 ನಿಮಿಷ ಮಾತಾಡ್ತೇನೆ ಇದ್ರ ಬಗ್ಗೆ. ಫಸ್ಟ್ ಅಫ್ಕೋರ್ಸ್ ನಂಗೆ ಗೊತ್ತಿರಲಿಲ್ಲ, ಗೆಸ್ಟ್ ನಾನು ಲಿರಿಕಲ್ ವಿಡಿಯೋ ರಿಲೀಸ್ ಮಾಡಿದೆ. ಅಂಡ್ ಆಲ್ ದ ವೆರಿ ಬೆಸ್ಟ್. ಅಂದ್ರೆ ಆ ಕಂಟೆಂಟ್ ಸಿನಿಮಾಕ್ಕೆ ಯಾವತ್ತೂ ಅಷ್ಟೇ ನಾನು ಹೇಳ್ತಾ ಇರೋದು, ಯಾವತ್ತು ನನ್ನ ಲೈಫಲ್ಲಿ ಕಂಟೆಂಟ್ ಸಿನಿಮಾ, ಈ ಆಫ್ ಬೀಟ್ ಸಿನಿಮಾ, ಪ್ಯಾರಲಲ್ ಸಿನಿಮಾ ಅಂತ ಈ ತರ ತುಂಬಾ ಇಷ್ಟಪಟ್ಟವನು, ಹಾಗೂ ಅದನ್ನೇ ಮಾಡಬೇಕು ಅಂತ. ಆದ್ರೆ ಈಗ ತುಂಬಾ ಎಕ್ಸ್ಪೋಜರ್ ಇದೆ. ನಾನು ಗುಮ್ಟಿ ತಂಡಕ್ಕೂ ಹೇಳ್ತಾ ಇರೋದು, ಈಗ ಕಂಟೆಂಟ್ ಸಿನಿಮಾಕ್ಕೂ ಈಗ ಬಜೆಟ್ ಅಲ್ಲ ಸರ್. ನನ್ನ ಪ್ರಕಾರ ಅದು ಲೋ ಬಜೆಟ್ ಹೈ ಬಜೆಟ್ ಅಂತ ಸಿನಿಮಾನೇ ಅಲ್ಲ ಸರ್. ಯಾವುದೇ ಲೋ ಬಜೆಟ್ ಸಿನಿಮಾ, ಹೈ ಬಜೆಟ್ ಸಿನಿಮಾ ಇರಲಿ ಸರ್, ಆಡಿಯನ್ಸ್ಗೆ ಟಿಕೆಟ್ ರೇಟ್ ಒಂದೇ. ಅದು ಸೂಪರ್ ಸ್ಟಾರ್ ಸಿನಿಮಾ ಇದ್ರೂ ಟಿಕೆಟ್ ರೇಟ್ ಒಂದೇ, ಅದು ಹೊಸಬ್ರ ಸಿನಿಮಾ ಆದ್ರೂ ಟಿಕೆಟ್ ರೇಟ್ ಒಂದೇ, OTT ಅಲ್ಲಿ ಎಲ್ಲರ ಸಿನಿಮಾಕ್ಕೂ ಒಂದೇ. ಆದ ಕಾರಣ ನಾನು ಹೇಳುದು, ದೇರ್ ಇಸ್ ನೋ ಹೈ ಬಜೆಟ್ ಲೋ ಬಜೆಟ್. ಕಂಟೆಂಟ್ ಓರಿಯೆಂಟೆಡ್ ನಾವು ಅದನ್ನು ಹೇಗೆ ಮಾಡ್ತೀವಿ ಅಂತ. ಈಗಂತೂ ತುಂಬಾ ಎಕ್ಸ್ಪೋಜರ್ ಇದೆ.
ಫೆಸ್ಟಿವಲ್ಸ್ಗೆ ಕಳಿಸ್ಬೋದು ಅಂಡ್ ತುಂಬಾ ರೆಕಾಗ್ನಿಷನ್ ಸಿಗುತ್ತೆ. ಆದ ಕಾರಣ ಒಳ್ಳೆ ರೀತಿಯಲ್ಲಿ ಸಿನಿಮಾವನ್ನು ಪ್ರಮೋಟ್ ಮಾಡಿ, ಒಳ್ಳೆ ರೀತಿಯಲ್ಲಿ ಮೀಡಿಯಾ ಮಿತ್ರರು ನೀವು ಸಹಾಯ ಮಾಡಿ ಇದನ್ನ ಜನರಿಗೆ ತಲುಪಿಸೋಣ, ಎಲ್ಲಾ ಕಡೆಗೆ ತಲುಪಿಸೋಣ. ಅಂದ್ರೆ ಆ ಸಿನಿಮಾ ಸದ್ದು ಮಾಡಿದ್ರೆ ಬೇರೆ 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 ರೀತಿಯಲ್ಲಿ ಅದು ಬಿಸ್ನೆಸ್ ಆಗುತ್ತೆ, ಹಾಗೆ ಪ್ರೊಡ್ಯೂಸರ್ಗೆ ಅಥವಾ ಪ್ರೊಡಕ್ಷನ್ ಹೌಸ್ಗೆ ಒಂದು ದುಡ್ಡು ಬರುತ್ತೆ. ಇಲ್ಲದಿದ್ರೆ ತುಂಬಾ ಕಷ್ಟ. ನಾವು ಏನ್ ಮಾಡ್ತೀವಿ ಇವಾಗ, ಅದೇ ಟಾಪಿಕ್ಗೆ ಬಂದ್ರೆ ಕನ್ನಡ ಸಿನಿಮಾ ಚಿತ್ರರಂಗ ICU ಅಲ್ಲಿದೆ, ಜನ ಬರ್ತಾ ಇಲ್ಲ ಅಂತ. ಇದಕ್ಕೆ ಕಾರಣ ನಾವೇನೆ ಸರ್, 100% ಹೇಳ್ತಾ ಇದ್ದೀನಿ. ಅಭಿಯಾನ ಆಗ್ಬೇಕಾಗಿರ್ತಕ್ಕಂಥದ್ದು ಸಣ್ಣ ಸಿನಿಮಾಗಳಿಂದಾನು ಹೌದು. ಅಟ್ ದ ಸೇಮ್ ಟೈಮ್ ಈಗ ನಾವು ತಮಿಳಲ್ಲಿ ಏನು ಮಹಾರಾಜ ಸಿನಿಮಾನ ಇವ್ರು ಮಾಡಿದ್ರಲ್ಲ, ವಿಜಯ್ ಸೇತುಪತಿ, ಅಂತಹ ಮನಸ್ಥಿತಿಗಳು ನಮ್ಮ ಸ್ಟಾರ್ಗಳಿಗೂ ಬರಬೇಕು. ಡಾಲಿ ಧನಂಜಯ ಅವರು, ಧ್ರುವ ಅವರು, ಸುದೀಪ್, ದರ್ಶನ್, ಯಶು ಇಂಥವರಿಂದ ಅಭಿಯಾನ ಶುರು ಆಗ್ಬೇಕು. ನೀವು ಅಂತವರಿಂದ ಶುರು ಮಾಡಿಸ್ಬೇಕು ಅಂತ. ಇಲ್ಲ, ಹೇಳ್ತೀನಿ ಸರ್. ಅದೇ ಸರ್, ಇವಾಗ ನಾನೇ ಹೇಳ್ತಾ ಇದ್ದೀನಿ, ಇದೊಂದು ದಯವಿಟ್ಟು ಮೀಡಿಯಾ, ನಾವು ಮೀಡಿಯಾದಲ್ಲಿರುವವರು ಆಸ್ ಎ ಡೈರೆಕ್ಟರ್ ಎಲ್ಲ ಸ್ನೇಹಿತರು ಅಂದ್ರೆ ಸರ್, ನಾವು ಇಲ್ಲಿ ಸೂಪರ್ ಸ್ಟಾರ್ಗಳನ್ನು ಪ್ರಯತ್ನ ಮಾಡ್ತಾನೆ ಇದ್ದೀನಿ. ನಾನು ಪಾವನ, ನಾವು ಇಲ್ಲಿಯ ಸೂಪರ್ ಸ್ಟಾರ್ಗಳು, ನನ್ನ ಹೆಸರು ಹೇಳಲ್ಲ, ನಾವು ಒಂದು 6 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ ಟಚ್ ಮಾಡ್ಬೇಕು ಅವರನ್ನು ಅಂತ. ನೀವು ಅವರಿಂದ ಅಭಿಯಾನ ಶುರು ಮಾಡಿದ್ರೆ ಅದು ಒಂದು ಲೆವೆಲ್ ರೀಚ್ ಆಗುತ್ತೆ. ಇಲ್ಲ ಸರ್, ಅದಕ್ಕೆ ಅಂದ್ರೆ ಎಷ್ಟೇ ಅಭಿಯಾನ ಮಾಡಿದ್ರು ಇಲ್ಲ ಅವ್ರನ್ನ ಟಚ್ ಮಾಡಬೇಕು ಅಂತ ಟ್ರೈ ಮಾಡ್ತೇವೆ. ಯಾರು ಅವರ PR ಇದ್ದಾರೆ, ಮ್ಯಾನೇಜರ್ ಇದ್ದಾರೆ, ಅವ್ರು ಡೇಟ್ಸೇ ಕೊಡಲ್ಲ ಸರ್. ಇದನ್ನು ನಾವು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು, ಬಿಕಾಸ್ ಇವಾಗನು ಹೇಳ್ತಾ ಇದ್ದೀನಿ ಸರ್. ಒಂದು ಪೈರೇಸಿ, ನಾನು CM ಆಫ್ ಕರ್ನಾಟಕ ನಮ್ಮ ಸಿದ್ದರಾಮಯ್ಯ ಸರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಟ್ವಿಟರ್ ಇರ್ಲಿ, ಫೇಸ್ಬುಕ್ ಇರ್ಲಿ, ಮೇಲ್ ಇರ್ಲಿ ಸರ್. ಸಿನಿಮಾ ಒಂದು ಪೈರೇಸಿ ಎಷ್ಟು ದೊಡ್ಡ ಇಶ್ಯೂ ಸರ್. ಸರ್ ಸೆಕೆಂಡರಿ ಅಲ್ಲ ಸರ್, ಸೆಕೆಂಡರಿ ಅಲ್ಲ, ಇದುವೇ ತಪ್ಪು ಸರ್. ಒಂದ್ ನಿಮಿಷ ಸರ್, ಇಲ್ಲ ಒಂದ್ ನಿಮಿಷ ಸರ್. ಸರ್ ಪೈರಸಿ ಹೆಂಗ್ ಹೇಳ್ತೀರಿ ಸರ್? ಸಿನಿಮಾ ಕಾನ್ಸೆಪ್ಟ್ ಹೋಯ್ತು ಅಂತ, ಸಿನಿಮಾ ಬಂದ ನೆಕ್ಸ್ಟ್ ಡೇ ಸರ್ ಯಾವ್ದೋ OTT ಪ್ಲಾಟ್ಫಾರ್ಮ್ ಅಲ್ಲಿ ಇರುತ್ತೆ ಸರ್. ನನ್ನ ರವಿಕೆ ಪ್ರಸಂಗ ಸರ್, ನನ್ನ ಜೊತೆ 13 ಸಿನಿಮಾ ರಿಲೀಸ್ ಆದ. ದಯವಿಟ್ಟು ನನ್ನ ಫೇಸ್ಬುಕ್ ನೋಡಿ, ನನ್ನ ಜೊತೆ 13 ಸಿನಿಮಾ ರಿಲೀಸ್ ಆಗಿತ್ತು ಸರ್. ಆ 13 ಸಿನಿಮಾನು ಅರ್ಧ ಗಂಟೆಯಲ್ಲಿ ಇತ್ತು. ಇಲ್ಲ ಇಟ್ಸ್ ಓಕೆ ಸರ್. ಸರ್ ದಯವಿಟ್ಟು ಎಂಡ್ ಅಪ್ ನಾನು ಹೇಳ್ತಾ ಇರೋದು ಸರ್, ನೀವು ಸ್ಟಾರ್ಗಳ ಬಗ್ಗೆ ಹೇಳಿದ್ರಿ, ನಾನು ಅದಕ್ಕೆ ಆನ್ಸರ್ ಮಾಡಿದ್ದು ಅದಲ್ಲ, ಪೈರಸಿ ಬಗ್ಗೆ ಆದ್ರೂ ಹೇಳ್ತಾ ಇರೋದು. ಹೇಳ್ತಾ ಇದ್ದೀರಾ ಏನ್ ಗೊತ್ತಾ, ಸರ್ಕಾರಕ್ಕೆ ಕ್ಲಿಯರೆನ್ಸ್ ಮಾಡ್ಬೇಕಾಗಿರೋದು ತುಂಬಾ ವಿಚಾರಗಳಿದೆ. ಒಂದು ಪ್ರಶಸ್ತಿ ಮಾಡ್ಬೇಕಾಗುತ್ತೆ, ನೆಕ್ಸ್ಟ್ ಸಿನಿಮಾಗಳಿಗೆ ಇದು ಬರ್ಬೇಕಾಗುತ್ತೆ, ಅವು ಕೂಡ ಸರ್. ಇದು ಅಭಿಯಾನ ಆಗುದು ಒಬ್ಬೊಬ್ರಿಗೆ ನಾನು ಹೇಳ್ತಾ ಇರೋದು ಸರ್. ಇದು ವಿ ಸ್ಟಾರ್ಟೆಡ್ ವಿತ್ ಒನ್ ಅಭಿಯಾನ. ಯಾವುದು ಅಂತ ಹೇಳಿದ್ರೆ ಈ ತರ ಅಂತ ನಾನು ತುಂಬಾ ಇಶ್ಯೂಸ್ ಇದೆ ಸರ್. 100% ಸರ್. ಒಂದು ಸಿನಿಮಾಕ್ಕೆ ಹಾಕಿ ಒಂದು ಸಿನಿಮಾ ಪೈರಸಿ ಆಗುತ್ತೆ ಅಂತ ಹೇಳಿದ್ರೆ ಸರ್ 100% ಸಿಕ್ಕಿದೆ ಸರ್. ಅದೇ ಹೇಳ್ತಾ ಇದ್ದೀನಿ, ಇಲ್ಲಿ ಹೇಳ್ಬೇಕಾದದುವೆ ಸರ್. ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಬ್ರಾಡ್ಕಾಸ್ಟ್ ಟು ಡೆಲ್ಲಿ ಅಂಡ್ DOT ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅನ್ನು ಸತತವಾಗಿ 3 ತಿಂಗಳನ್ನು ನಾನು ಪ್ರಯತ್ನ ಪಟ್ಟು 3 ವೆಬ್ ಪೋರ್ಟಲ್ ಬ್ಲಾಕ್ ಆಗಿದೆ ಸರ್. ಕನ್ನಡದ ಸಾವಿರ ಸಿನಿಮಾಗಳಿತ್ತು ಅದರಲ್ಲಿ. ನೀವು ಝೀರೋ ಗೋ ಮೂವೀಸ್ ಅಂತ ನೋಡಿದ್ರೆ ಅದರಲ್ಲಿ 1000 ಸಿನಿಮಾಗಳಿತ್ತು ಸರ್. ಬ್ಲಾಕ್ ಆಗಿದೆ ಅದು ಬಿಕಾಸ್ ಆಫ್ ಸಂತೋಷ್ ಕೊಡಂಕಿರಿ ಅಂಡ್ ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ಸರ್. ಟೆಲಿಗ್ರಾಮಿಗೆ ಇನ್ನೂ DOT ಏನ್ ಹೇಳಿದೆ ಅಂದ್ರೆ, ಡೈರೆಕ್ಟರ್ ಆಫ್ ಟೆಲಿಕಮ್ಯುನಿಕೇಶನ್ ಏನ್ ಹೇಳಿದೆ ಅಂದ್ರೆ, ಸರ್ ನೀವು ಮೇಲಲ್ಲಿ ಕೊಟ್ರೆ ಆಗಲ್ಲ, ನೀವು ನಂಗೆ ಕೋರ್ಟ್ ಆರ್ಡರ್ ಕೊಡಿ ಅಂತ ಕೇಳಿದ್ದಾರೆ. ಇದನ್ನ ನಾನು ಹೇಳಲಿಕ್ಕೆ ಪಡ್ತಾ ಇರೋದು ಸರ್. ಸಂತೋಷ್ ಕೊಡಂಕೆರೆಯಿಂದ ಇದು ಸಾಧ್ಯ ಆಯ್ತು ಅಂದ್ರೆ ಎಲ್ಲರೂ ನಾವು ಚಿತ್ರರಂಗದವ್ರ ನಿಂತರ ಯಾಕೆ ಸಾಧ್ಯ ಆಗಲ್ಲ ಸರ್? ಎಲ್ಲಾ ಇಶ್ಯೂಸ್ ಬಗ್ಗೆ ಹೊಸ ವೆಬ್ಸೈಟ್ ಉಟ್ಕೊಂಡಿದೆ. ಕರೆಕ್ಟ್. ಇವಾಗ ಅದರ ಬಗ್ಗೆ ಲಾಸ್ಟ್ ವೀಕ್ ನಾವು FIR ರಿಜಿಸ್ಟರ್ ಮಾಡಿದೀವಿ. ಒಂದು ಲೀಡು ಸಿಗ್ತಾ ಇದೆ, ಒಂದು ಲೀಡ್ ಸಿಕ್ಕಿದೆ. ನಾನು ಇದನ್ನ ಹೇಳಲ್ಲ, ಇವಾಗ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ. ಒಂದು ಲೀಡ್ ಸಿಕ್ಕಿದೆ ಸರ್. ಇದು 100% ಇದರಿಂದ ನಾವು ಹೆಂಗೆ ಅಂತ ಹೇಳಿದ್ರೆ, ನಮ್ಮ ಲೀಗಲ್ ಟೀಮ್ ಏನ್ ಹೇಳ್ತಾ ಇದೆ ಸರ್, ಇದರಿಂದ ಪ್ರೊಡ್ಯೂಸರ್ಗೆ ಏನ್ ಲಾಸ್ ಆಗುತ್ತೆ ಅದು ಬರಬೇಕು. ಸರ್ ನಾವು ಒಂದಷ್ಟು ಪ್ರಯತ್ನ ಮಾಡಿದೀವಿ. ಇವಾಗ ನಾವು ಅದಕ್ಕೆ ಏನ್ ಮಾಡ್ತೀವಿ, ಅಲ್ಲಿಂದ ನಾನು ಹೇಳಲ್ಲ ಯಾರ ತಪ್ಪು ಸರಿ ಅಂತ ಹೇಳಲ್ಲ. ಯಾಕೆಂದ್ರೆ ಈಗ ಕರೆಕ್ಟ್ ಆಗಿ ಕ್ಲಾಪ್ ಆಗ್ಬೇಕು ಅಂದ್ರೆ 2 ಕೈ ಸರ್ ಸಿಕ್ಕಿಲ್ಲ. ಹೌದು ಸರ್, ಎಲ್ಲರಿಗೂ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಹೇಳ್ತಾನೆ ಇದ್ದೀವಿ. ಇಲ್ಲ ಏನೂ ಇಲ್ಲ ಸರ್. ಅದಕ್ಕೋಸ್ಕರನೇ ನಾವು ಯಾವುದೋ ಒಂದು ಆರ್ಗನೈಸೇಷನ್ ಬಟ್
ಸರ್ ಇದು ಕೆಲಸ ಆದ್ಮೇಲೆ ಒಂದು ದಿನದಲ್ಲಿ ಆಗಲ್ಲ ಅಣ್ಣ. ಇದು ಒಂದು ತಿಂಗಳು, 1 ವರ್ಷ, 2 ವರ್ಷ 100% ಆಗುತ್ತೆ. ಸರ್ 100% ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಅಲ್ಲ ಅದು ನಾನು ಅಫಿಷಿಯಲಿ ಹೇಳಿದ್ರೆ ತಪ್ಪಾಗುತ್ತೆ, ಬಿಕಾಸ್ ಚಿತ್ರರಂಗ ತುಂಬಾ ಸಣ್ಣದು. ನಾವು ಆಲ್ರೆಡಿ ಇವಾಗ ಆಲ್ರೆಡಿ ಈ ಪೈರಸಿ ವಿಷಯವನ್ನೇ ನಾನು ಮಾಡ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಸಂತೋಷ್ ಯಾಕೆ ನೀವು ನೋಟೆಡ್ ಆಗ್ತೀರಿ ಅಂತ. ಸೊ ಸೊ ಇದು ವಿಷಯ ನಾನು ಹೇಳ್ತಾ ಇರೋದು, ಒಂದು ಸಿನಿಮಾ ಅಂತ ಹೇಳಿದ್ರೆ ಜನರಿಗೆ ರೀಚ್ ಆಗೋದು ಮಾಧ್ಯಮ, ಪ್ಲಸ್ ಅದರ ಜೊತೆಗೆ ಆ ಕಂಟೆಂಟ್ ಇರೋದನ್ನು ಅಷ್ಟೇ ತುಂಬಾ ಮುಖ್ಯ. ಬಿಕಾಸ್ ಇವಾಗ ಅದು ಕಂಟೆಂಟ್, ಒಳ್ಳೆ ಕಂಟೆಂಟ್ ಅಂದ್ರೆ FD ಇದ್ದಂಗೆ ಸರ್. ಅದು ತುಂಬಾ ರೀತಿಯಲ್ಲಿ ಅದರಿಂದ ಎಷ್ಟು ಅಮೌಂಟ್ಗಳು ಬರುತ್ತೆ, ಒಂದು ಪ್ರೊಡ್ಯೂಸರ್ ಇರಲಿ, ಒಂದು ಪ್ರೊಡಕ್ಷನ್ ಹೌಸ್ಗೆ ದುಡ್ಡು ಬರುತ್ತೆ. ಸೊ ಇಲ್ಲಿ ಶೆಟ್ರು ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಹೇಳ್ತಾ ಚಿತ್ರತಂಡಕ್ಕಾಗಿ ನೀವೆಲ್ಲ ಸಹಕರಿಸಿ ಅಂತ ಹೇಳ್ತಾ ಕೇಳ್ಕೊಳ್ತೀನಿ ಸರ್. ಧನ್ಯವಾದಗಳು ಸಂತೋಷ್ ಸರ್. ಒಂದು CD ಇದೆ, ಆಡಿಯೋ CD. ಶ್ರೀಗಂತ್ ಪಾಟೀಲ್ ಬನ್ನಿ. ಸಾರಿ, ಶ್ರೀಗಂತ್ ಪಾಟೀಲ್ ನಮ್ಮ ಪೋಸ್ಟರ್ ಡಿಸೈನರ್, ಹಗಲು ರಾತ್ರಿ ಒತ್ತಾಡ. ಬನ್ನಿ ಶ್ರೀಗಂತ್ ಪಾಟೀಲ್ ಬನ್ನಿ. ಒಂದು CD ಇದೆ. ಹಲೋ ಸ್ವಲ್ಪ ಇವ್ರು ಕಾಣಿಸ್ತಿಲ್ಲ, ಒಂದ್ ಸ್ವಲ್ಪ ಹೊತ್ತು. ಹೌದು ಸರ್, ಹೈಟ್ ಇರೋರು ಸ್ವಲ್ಪ ಸ್ಕ್ರೀನ್ ಕ್ಲೋಸ್ ಮಾಡೋಣ. ಹಂಗೆ ಹಿಂದೆಗಡೆ ಸ್ಕ್ರೀನ್ ಚೂಡು ಕ್ಲೋಸ್ ಮಾಡಿ. ಮುಂದೆ ನೋಡಿ ಸಂದೇಶ ಎಲ್ಲರಿಗೂ ಪಂಚ ಕೊಟ್ಟಿದ್ಯಾ, ನಮ್ಗೊಂದು ಕೊಡೋಣ. ಯಾರೋ ದೊಡ್ಡ